वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्ठिकी। Canto 1, Chapter 5, Text number 33. 33. ಮೂರ್ತನ ಅಮಯೋ ಯಶ್ಚ ಭೂತಾನಾಂ 35. ಹೌದಾ, ಸರಿ ಸರಿ. ಹಾಂ. ಯದಾತ್ರ ಕ್ರಿಯತೆ ಕರ್ಮ ಭಗವತ್ ಪರಿತೋಷಣಂ ಜ್ಞಾನಂ ಯತ್ತದ್ ಅಧಿನಾಮಹಿ ಜ್ಞಾನಂ ಯತ್ತದ್ ಅಧಿನಾಮಹಿ ಭಕ್ತಿಯೋಗ ಸಮನ್ವಿತಂ ಯದಾತ್ರ ಕ್ರಿಯತೆ ಕರ್ಮ ಭಾಗವತೋ ಪರಿತೋಷಣಂ ಜ್ಞಾನಂ ಯತ್ತದ್ ಅಧಿನಾಮಹಿ ಭಕ್ತಿಯೋಗ ಸಮನ್ವಿತಂ. ಯಾವುದೇ ಆಗಲಿ ಅತ್ರ ಈ ಜೀವನದಲ್ಲಿ ಅಥವಾ ಪ್ರಪಂಚದಲ್ಲಿ ನೋಡುತ್ತಾರೆಯೋ ಕರ್ಮ ಕಾರ್ಯವನ್ನು ಭಗವತ್ ದೇವೋತ್ತಮ ಪುರುಷಮನ ಪಾರಿತೋಷಣಂ ಜ್ಞಾನವು ಎತ್ತತ್ ಕರೆಯಲ್ಪಡುತ್ತದೆ ಅದು ಅಧೀನವಾಗಿರುವುದು ನಿಜವಾಗಿಯೂ ಭಕ್ತಿಯೋಗ ಸನ್ಮಾನಿತ ಭಕ್ತಿಯೋಗ ಏನಮ್ಮ ಭಕ್ತಿಯೋಗ ಏನದು ಲಾಸ್ಟ್ ವರ್ಡ್? ಸಮನ್ವಿತಂ ಭಕ್ತಿಯೋಗದೊಡನೆ ಕೂಡಿದ ಸೇರಿಕೊಂಡಿದ್ದು ಅಂತ. ಭಕ್ತಿ ಜೊತೆ ಸೇರಿಕೊಂಡಿದ್ದ. ಅನುವಾದ ಕೊಟ್ಟರು ಭಕ್ತಿವೇದಾಂತ ಪ್ರಭುಪಾದಕ್ಕೆ ಜೈ. In this life, for the satisfaction of the mission of the Lord is called transcendental living service to the Lord, and what is called knowledge becomes ನಾವು ಯಾವುದನ್ನು ಜ್ಞಾನೋದಯದಿಂದ ಅದು ಆ ಭಕ್ತಿ ಯೋಗದೊಂದಿಗೆ ಪ್ರಾಪ್ತಿಯಾಗುವ ಒಂದು ಅಂಶ. ಭಾವಾರ್ಥ: ಶಾಸ್ತ್ರಗಳ ನಿರ್ದೇಶನಕ್ಕೆ ಅನುಗುಣವಾಗಿ ಕಾಮ್ಯಕರ್ಮಗಳನ್ನು ಆಚರಿಸಿದರೆ ಆತ್ಮಸಾಕ್ಷಾತ್ಕಾರಕ್ಕೆ ಬೇಕಾದ ಅಲೌಕಿಕ ತಿಳುವಳಿಕೆಗೆ ಪರಿಪೂರ್ಣವಾಗಿ ಪ್ರಾಪ್ತವಾಗುತ್ತದೆ ಎನ್ನುವುದು ಒಂದು ಸಾಮಾನ್ಯವಾದ ಅಭಿಪ್ರಾಯ. ಕೆಲವರು ಭಕ್ತಿಯೋಗ ಎಂದರೆ ಇನ್ನೊಂದು ರೂಪದ ಕರ್ಮ ಎಂದು ಪರಿಗಣಿಸುತ್ತಾರೆ. ವಾಸ್ತವವಾಗಿ ಭಕ್ತಿಯೋಗವು ಕರ್ಮ ಮತ್ತು ಜ್ಞಾನಗಳಿಗಿಂತ ಹೆಚ್ಚು ಮೇಲಿನದು. ಭಕ್ತಿಯೋಗವು ಕರ್ಮ ಮತ್ತು ಜ್ಞಾನಗಳಿಂದ ಸ್ವತಂತ್ರವಾದುದು. ಇದಕ್ಕೆ ಪ್ರತಿಯಾಗಿ ಜ್ಞಾನ ಮತ್ತು ಕರ್ಮಗಳ ಭಕ್ತಿಯನ್ನು ಅವಲಂಬಿಸಿವೆ. ನಾರದರು ವ್ಯಾಸರಿಗೆ ಬೋಧಿಸಿದ ಈ ಕ್ರಿಯಾಯೋಗ ಅಥವಾ ಕರ್ಮಯೋಗವನ್ನೇ ವಿಶೇಷವಾಗಿ ಇಲ್ಲಿ ಉಪದೇಶಿಸಲಾಗಿದೆ. ಏಕೆಂದರೆ ಭಗವಂತನನ್ನು ತೃಪ್ತಿಪಡಿಸಬೇಕೆಂಬುದೇ ಇಲ್ಲಿಯ ಮುಖ್ಯ ತತ್ವ. ಜೀವನದಲ್ಲಿ ವಿವಿಧ ಕ್ಲೇಶಗಳು ತನ್ನ ಮಕ್ಕಳಾದ ಜೀವಿಗಳು ಈ ಕ್ಲೇಶಗಳಿಗೆ ಒಳಗಾಗುವ ಭಗವಂತನನ್ನು ಬಯಸುವುದಿಲ್ಲ. ಅವರೆಲ್ಲ ತನ್ನಲ್ಲಿಗೆ ಮರಳಿ ತನ್ನೊಡನೆ ಇರಬೇಕೆನ್ನುವುದು ಅವನ ಅಪೇಕ್ಷೆ. ಅವನಲ್ಲಿಗೆ ಮರಳಬೇಕಾದ ನಾವು ಲೌಕಿಕ ಸಂಕುಗಳಿಂದ ಸಿದ್ಧರಾಗಿರಬೇಕು. ಭಗವಂತನ ಪ್ರೀತಿಗಾಗಿ ಕರ್ಮವನ್ನು ಮಾಡಿದಾಗ ನಾವು ಮೋಹಗಳಿಂದ ಕ್ರಮೇಣ ಶುದ್ಧರಾಗುವುದೆಂದರೆ ಆಧ್ಯಾತ್ಮಿಕ ಜ್ಞಾನ ಪಡೆಯುವುದು. ಆದ್ದರಿಂದ ಜ್ಞಾನ ಎನ್ನುವುದು ಇಲ್ಲಿ ಪ್ರಭುವಿನ ಪರವಾಗಿ ನಾವು ಮಾಡುವ ಕರ್ಮಗಳನ್ನು ಆಧರಿಸಿದೆ. ಇತರ ಯಾವ ಜ್ಞಾನ ಭಕ್ತಿಯವರಿಗೆ ಅಥವಾ ಭಗವಂತನ ತೃಪ್ತಿಗಾಗಿ ಹೊರತಾಗಿರುವುದರಿಂದ ನಮ್ಮನ್ನು ಭಗವಂತನ ರಾಜ್ಯಕ್ಕೆ ಕರೆದೊಯ್ಯಲಾರದು. ಏಕೆಂದರೆ ಅದು ಮೋಕ್ಷವನ್ನು ಕೂಡ ಕೂಡಲಾರದು. ನೈಷ್ಕರ್ಮಿಕ ಅಚ್ಯುತ ಭಾವ ವರ್ಚಿತವಿನ ಶ್ಲೋಕದ ಸಂಬಂಧದಲ್ಲಿ ಇದನ್ನು ಆಗಲೇ ವಿವರಿಸಿದೆ. ಇದರ ಸಾರ ಇಷ್ಟು: ಭಗವಂತನ ಲೀಲಾ ಶ್ರವಣ
ಮತ್ತು ಕೀರ್ತನೆಗಳ ಮೂಲಕ ಭಗವಂತನ ಶುದ್ಧ ಸೇವೆಯನ್ನು ಮಾಡುವ ಭಕ್ತನು ದೈವಾಗ್ರಹ ಅನುಗ್ರಹದಿಂದಾಗಿ ಈ ಸೇವೆಯ ಜೊತೆಯಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುತ್ತಾನೆ. ಭಗವದ್ಗೀತೆಯಲ್ಲಿ ಇದನ್ನು ದೃಢಪಡಿಸಲಾಗಿದೆ. ನೆಕ್ಸ್ಟ್ ಓದಲ್ಲ. 36 ಕುರ್ವಾಣ ಯತ್ರ ಕರ್ಮಾಣಿ ಭಗವತ್ ಚಿಕಸ್ಯ ಸಕೃತ್ ಶಿಕ್ಷಯಾ ಸಕೃತ್ ಭಗವತ್ ಶಿಕ್ಷಯಾ ಸಕೃತ್ ಗಣಾತಿ ಗುಣನಾಮಾನಿ ಕೃಷ್ಣ ಅನುಸ್ಮರಂತಿ ಚ ಕೃಷ್ಣಸ್ಯ ಅನುಸ್ಮರಂತಿ ಚ ಕುರ್ವಾಣ ಯತ್ರ ಕರ್ಮಾಣಿ ಭಗವತ್ ಶಿಕ್ಷಯಾ ಅಸಕೃತ್ ಗೃಣಾತಿ ಗುಣನಾಮಾನಿ ಕೃಷ್ಣಸ್ಯ ಅನುಸ್ಮರಂತಿ ಚ ಕುರ್ವಾಣಿ ಮಾಡುತ್ತಿರುವಾಗ ಯತ್ರ ಎಲ್ಲಿ ಕರ್ಮಾಣಿ ಕರ್ತವ್ಯಗಳನ್ನು ಭಗವತ್ ದೇವತಮ ಪುರುಷನ ಶಿಕ್ಷೆಯ ಇಚ್ಛೆಯಿಂದ ಅಸಕೃತ ನಿರಂತರವಾಗಿ ಗೃಣಂತಿ ಸ್ವೀಕರಿಸುವರು ಗುಣಗಳನ್ನು ನಾಮಗಳನ್ನು ಕೃಷ್ಣನ ಅನುಸ್ಮರಂತಿ ಸತತವಾಗಿ ಸ್ಮರಿಸುತ್ತಾನೆ. ಮತ್ತು ಪ್ರಭುಪಾದ ಕಿ ಜೈ. Perform duties according to the order of Sri Krishna. ಜ್ಞಾನುಸಾರವಾಗಿ ಕರ್ಮಗಳನ್ನು ಆಚರಿಸುವಾಗ ಸತತವಾಗಿ ಸ್ಮರಿಸುತ್ತಾನೆ. ನಿಪುಣರಾದ ದೇವತನು ಜನ್ಮದ ಅಥವಾ ಮುಂದಿನ ಜನ್ಮದ ಸಲುವಾಗಿ ಕರ್ಮಗಳನ್ನು ಅನುಸರಿಸಿ ಆಚರಿಸುವಾಗ ಅದರ ಜೊತೆಯಲ್ಲೇ ಭಗವಂತನ ನಾಮಗುಣ ಮಹಿಮೆಗಳನ್ನು ಸತತವಾಗಿ ಸ್ಮರಿಸಲು ಸಾಧ್ಯವಾಗುತ್ತೆ. ತನ್ನ ಜೀವನ ರೂಪಿಸಿಕೊಳ್ಳಬಲ್ಲನು. ಭಗವದ್ಗೀತೆಯಲ್ಲಿ ಕೃಷ್ಣನು ನೀಡಿರುವ ಆದೇಶ ಸ್ಪಷ್ಟವಾಗಿದೆ. ವ್ಯಕ್ತಿಯ ಜೀವನದ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಪ್ರಭುವಾಗಲಿ ಮಾತ್ರ ಕರ್ಮಾಚರಣೆ ಮಾಡಬೇಕು. ಅವನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಶ್ರೀಕೃಷ್ಣನೇ ಸ್ವಾಮಿಯಾಗಿರಬೇಕು. ವೈದಿಕ ವಿಧಿಗಳ ಪ್ರಕಾರ ಇಂದ್ರ, ಬ್ರಹ್ಮ, ಸರಸ್ವತಿ, ಗಣೇಶ ಮೊದಲಾದ ದೇವತೆಗಳ ಪೂಜೆಯಲ್ಲಿ ಕೂಡ ವಿಷ್ಣುವಿಗೆ ಪ್ರಾತಿನಿಧ್ಯ ಇರಲೇಬೇಕು. ಇಲ್ಲಿ ವಿಷ್ಣುವೇ ಯಜ್ಞೇಶ್ವರನಾಗಿರುತ್ತಾನೆ. ಒಂದೊಂದು ನಿರ್ದಿಷ್ಟ ಉದ್ದೇಶದ ಸಲುವಾಗಿ ನಿರ್ದಿಷ್ಟ ದೇವತೆ ಪೂಜೆಯನ್ನು ಕೇಳಿದೆ. ಆದರೆ ಸಮಾರಂಭವು ಸರಿಯಾಗಿ ನಡೆಯಲು ವಿಷ್ಣುವಿನ ಸನ್ನಿಧಿಯಲ್ಲಿ ಇರಲೇಬೇಕು. ಅಂತ ವೈದಿಕ ಕರ್ಮಗಳಲ್ಲಿ ಮಾತ್ರವಲ್ಲದೆ ನಮ್ಮ ಇತರ ವ್ಯವಹಾರಗಳೇ ಗೃಹಕೃತ್ಯ, ಉದ್ಯೋಗ, ವೃತ್ತಿಗಳಲ್ಲಿ ಕೂಡ ಎಲ್ಲ ಕೆಲಸಗಳನ್ನು ಫಲವನ್ನು ಪರಮುಕ್ತವಾದ ಶ್ರೀಕೃಷ್ಣನಿಗೆ ಅರ್ಪಿಸಬೇಕು. ತಾನು ಎಲ್ಲಿದ್ದರ ಪರಮ ಮುಕ್ತಾರ, ಎಲ್ಲ ಲೋಕದ ಒಡೆಯ, ಎಲ್ಲ ಜೀವಿಗಳ ಆಪ್ತ ಗೆಳೆಯ ಎಂದು ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಶ್ರೀಕೃಷ್ಣನದೇ ಆದ ಎಲ್ಲ ಸೃಷ್ಟಿಯಲ್ಲಿ ಅವನು ಬಿಟ್ಟು ಬೇರೆ ಯಾರೂ ಸಹ ತಾನೇ ಈ ಸೃಷ್ಟಿಯ ಸ್ವಾಮಿ ಎಂದು ಹೇಳಿಕೊಳ್ಳಲಾರರು. ಶುದ್ಧ ಭಕ್ತನೂ ಇದನ್ನು ಯಾವಾಗಲೂ ನೆನೆಯುತ್ತಾನೆ ಮತ್ತು ಆ ಮೂಲಕ ಭಗವಂತನ ಅಲೋಕವಾದ ನಾಮ, ಕೀರ್ತಿ, ಗುಣ ಮೊದಲಾದವನ್ನು ಮತ್ತೆ ಮತ್ತೆ ಪಠಿಸುತ್ತಾನೆ. ಇದರ ಅರ್ಥ ಅವನು ಸದಾ ದೇವನ ಸಂಪರ್ಕದಲ್ಲಿ ಇದ್ದಾನೆ ಎಂದು. ಏಕೆಂದರೆ ಕೃಷ್ಣನಾಗಲಿ ಅವನ ನಾಮ ಕೀರ್ತಿಗಳಾಗಲಿ ಪರಸ್ಪರ ಅಭಿನ್ನವಾದಂಥವು. ಕೃಷ್ಣನ ನಾಮ ಯಶಸ್ಸುಗಳು ಸತತವಾಗಿ ನೆನೆಯುವುದೆಂದರೆ ಸತತವಾಗಿ ಅವನ ಸಂಘದಲ್ಲಿ ಇದ್ದಂತೆಯೇ. ನಮ್ಮ ಆರ್ಥಿಕ ಆದಾಯದ ದೊಡ್ಡ ಭಾಗವನ್ನು ಅಂದರೆ 150ಕ್ಕಿಂತ ಕಡಿಮೆಯಾಗದಷ್ಟನ್ನು ಶ್ರೀಕೃಷ್ಣನ ಆದೇಶವನ್ನು ನಡೆಸುವುದಕ್ಕಾಗಿ ವೆಚ್ಚ ಮಾಡಬೇಕು. ನಮ್ಮ ಸಂಪಾದನೆಯ ಲಾಭವನ್ನು ನೀಡುವುದು ಮಾತ್ರವಲ್ಲ, ಇತರರೇ ಈ ಭಕ್ತಿ ಪಂಥದಲ್ಲಿ ಪರಿಚಯ ಮಾಡಿಕೊಳ್ಳಲು ಯತ್ನಿಸಬೇಕು. ಏಕೆಂದರೆ ಶ್ರೀಕೃಷ್ಣ ನೀಡಿರುವ ಆದೇಶಗಳಲ್ಲಿ ಇದು ಒಂದು. ಪ್ರಪಂಚದಾದ್ಯಂತ ಭಗವಂತನ ನಾಮ ಕೀರ್ತನೆಗಳ ಪ್ರಚಾರದಲ್ಲಿ ಯಾರು ಸದಾ ನಿರತರಾಗಿದ್ದಾರೋ ಅವರಿಗೆ ದೇವರಿಗೆ ಹೆಚ್ಚು ಪ್ರಿಯವಾದವರು ಯಾರೂ ಇಲ್ಲ.
ಈ ಮಾತನ್ನು ಭಗವಂತನು ಸ್ಪಷ್ಟವಾಗಿ ಸಾರಿದ್ದಾನೆ. ಜಗತ್ತಿನ ವೈಜ್ಞಾನಿಕ ಸಾಧನೆಗಳನ್ನು ಸಹ ಭಗವಂತನ ಆಜ್ಞಾ ಪಾಲನೆಗೆ ಬಳಸಬಹುದು. ಭಗವದ್ಗೀತೆ ಸಂದೇಶವು ತನ್ನ ಭಕ್ತರ ನಡುವೆ ಪ್ರಸಾರವಾಗುವುದೆನ್ನುವುದು ಶ್ರೀಕೃಷ್ಣನ ಅಪೇಕ್ಷೆಯಾಗಿದೆ. ತಪಸ್ಸು, ದಾನ, ವಿದ್ಯೆ ಮೊದಲಾದವುಗಳ ಗಂಟೆ ಇಲ್ಲದವರ ನಡುವೆ ಅದನ್ನು ಪ್ರಸಾರ ಮಾಡಕೂಡದು. ಆದ್ದರಿಂದ ಅಪೇಕ್ಷೆ ಇಲ್ಲದವರನ್ನು ಅವರ ಭಕ್ತರನ್ನಾಗಿ ಮಾಡುವ ಪ್ರಯತ್ನ ಮುಂದುವರಿಯಬೇಕು. ಶ್ರೀ ಕೃಷ್ಣ ಚೈತನ್ಯರು ಈ ಸಂಬಂಧದಲ್ಲಿ ಒಂದು ಸರಳ ವಿಧಾನವನ್ನು ಹೇಳಿದ್ದಾರೆ. ಭಗವಂತನ ಅಲೌಕಿಕ ಸಂದೇಶವನ್ನು ಗಾಯನ, ನೃತ್ಯ ಮತ್ತು ಪ್ರಸಾದಗಳ ಮೂಲಕ ಎಲ್ಲಾ ಕಡೆ ಹರಡಬೇಕೆಂದು ಅವರು ಬೋಧಿಸಿದ್ದಾರೆ. ಹೀಗಿರುವುದರಿಂದ ನಮ್ಮ ಆದಾಯದ ಅರ್ಧ ಭಾಗವನ್ನು ಉದ್ದೇಶವಾಗಿ ವಿನಿಯೋಗಿಸಬಹುದು. ಇದು ಕದನ, ಘರ್ಷಣ, ಭಿನ್ನಾಭಿಪ್ರಾಯಗಳಿಂದ ತುಂಬಿ ಹೋದ ಪದೇತಿ ಯೋಗ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ ಸಮಾಜದ ಮುಂದಾಳುಗಳು ಮತ್ತು ಶ್ರೀಮಂತರು ತಮ್ಮ ಆದಾಯದ ಅರ್ಧ ಭಾಗವನ್ನು ಪ್ರಭುವಿನ ಸೇವೆಯಲ್ಲಿ ಬಳಸಲು ಒಪ್ಪಿದರೆ ನರಕ ಸದೃಶರಾಗಿರುವ ಈ ಲೋಕವನ್ನು ದೇವರ ಭವ್ಯ ಭವನವಾಗಿ ಪರಿವರ್ತಿಸುವುದು ಖಂಡಿತ ಅಸಾಧ್ಯ. ಒಳ್ಳೆಯ ಸಂಗೀತ, ನೃತ್ಯ, ಪ್ರಸಾದ, ವಿನಿಯೋಗ ಉತ್ಸವದಲ್ಲಿ ಭಾಗವಹಿಸಲು ಯಾರೂ ಒಪ್ಪುವುದಿಲ್ಲ. ಆದರೆ ಅಂತಹ ಉತ್ಸವದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳುತ್ತಾನೆ. ಆಗ ಪ್ರತಿಯೊಬ್ಬರಿಗೂ ದೇವರ ದಿವ್ಯ ಸನ್ನಿಧಾನ ವೈಯಕ್ತಿಕವಾಗಿ ಅನುಭವವಾಗಿ ಬರುವುದು ಖಂಡಿತ. ಭಕ್ತನು ದೇವರ ಜೊತೆ ಸಂಬಂಧ ಪಡೆಯಲು ವಿಧಾನ ಒಂದರಿಂದಲೇ ಸಾಧ್ಯ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಶುದ್ಧನಾಗುವುದಕ್ಕೆ ಇದೊಂದೇ ಸಹಾಯಕವಾದದ್ದು. ಈ ಬಗ್ಗೆ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಆಚರಿಸಬೇಕಾದರೆ ಕೇವಲ ಒಂದು ವಿಷಯ ಅಗತ್ಯ. ಎಲ್ಲ ಲೋಕ ಅಪೇಕ್ಷೆಗಳಿಂದ, ಎಲ್ಲ ಕಾಮ್ಯ ಕರ್ಮಗಳಿಂದ ಮತ್ತು ದೇವರ ಸ್ವರೂಪ ಕುರಿತ ಎಲ್ಲ ಶುಷ್ಕ ಊಹೆಗಳಿಂದ ಮುಕ್ತವಾದ ಶುದ್ಧ ಭಕ್ತನ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು. ಭಗವಂತನ ಸ್ವರೂಪ ಏನೆಂದು ಯಾರು ಈಗ ಹೊಸದಾಗಿ ಕಂಡುಹಿಡಿಯುವ ಅಗತ್ಯವಿಲ್ಲ. ಸ್ವತಃ ಭಗವಂತನೇ ಅವನು ಭಗವದ್ಗೀತೆಯಲ್ಲಿ ವಿಶೇಷವಾಗಿ ನಿರೂಪಿಸಿದ್ದಾನೆ. ಅಲ್ಲದೆ ಇತರ ವೇದ ಸಾಹಿತ್ಯಗಳಲ್ಲಿ ಅದು ಹಿಂದೆಯೇ ಮುಕ್ತವಾಗಿದೆ. ನಾವು ಅದನ್ನು ಸುಮ್ಮನೆ ಹಿಡಿಯಾಗಿ ಒಪ್ಪಿಕೊಳ್ಳಬೇಕು ಮತ್ತು ಭಗವಂತನ ಆಜ್ಞೆಗಳನ್ನು ನಡೆಸಬೇಕು. ಅದು ನಮ್ಮನ್ನು ಪರಿಪೂರ್ಣತೆಯ ಕಡೆಗೆ ನಡೆಸುತ್ತದೆ. ಇದನ್ನು ಮಾಡುವಾಗ ವ್ಯಕ್ತಿಯೊಬ್ಬನು ತನ್ನ ಮಂಚಿನ ಸ್ಥಾನದಲ್ಲಿ ಉಳಿಯಬಹುದು. ನಾನೇ ಕ್ಲೇಶ ತೆರೆಗಳಿರುವ ಈ ಕಾಲದಲ್ಲಿ ಯಾರೂ ತಮ್ಮ ಸ್ಥಾನವನ್ನು ಬದಲಾಯಿಸ ಅಗತ್ಯವಿಲ್ಲ. ಆದರೆ ಎಲ್ಲರೂ ಪಾಲಿಸಬೇಕಾದ ಒಂದು ನಿಯಮವಿದೆ. ಅದೇನೆಂದರೆ ಭಗವಂತನೊಡನೆ ಲೀನವಾಗುವ ಧ್ಯೇಯ ಸಾಧಿಸಬೇಕಾದಲ್ಲಿ ಯಾವುದೋ ಶುಷ್ಕ ಮತ್ತು ಊಹೆ ಮಾಡುವ ಅಭ್ಯಾಸವನ್ನು ಮಾತ್ರ ಬಿಟ್ಟುಕೊಡಬೇಕು. ಮೊದಲು ಅಂಥ ಒಣ ಪ್ರತಿಷ್ಠೆಗಳನ್ನು ತ್ಯಜಿಸಬೇಕು. ನಂತರ ಈ ಮುಂಚೆ ಪ್ರಾರ್ಥಿಸಿದಂಥ ಅರ್ಹತೆಗಳಿರುವ ನಿಜ ಭಕ್ತನ ಮುಖಾಂತರ ಭಗವದ್ಗೀತೆ ಅಥವಾ ಭಾಗವತದಲ್ಲಿ ಬರುವ ಪ್ರಭುವಿನ ಆದೇಶಗಳನ್ನು ವಿನಯಪೂರ್ವಕ ಅಂಗೀಕರಿಸಬೇಕು. ಆಗ ಯಾವ ಸಂಶಯವೂ ಇಲ್ಲದೆ ಎಲ್ಲವೂ ಯಶಸ್ವಿಯಾಗುವುದು. ದೀಪ ಆಯ್ತಾ ರೆಡಿಯಾಗಿ? ಇಲ್ಲಿ ಮೇಲೆ ಇಟ್ಟಿದ್ದೀರಾ? ದಾಮೋದರ ದೀಪ ಎಲ್ಲಿ? ಅಲ್ಲ ಎಲ್ಲಿದೆ? ನಾನು ಎತ್ಕೊತೀನಿ. ಇವ್ರ ಹತ್ರ ಮಾಡ್ಸೋಣ. ಕಪ್ಪ ಆಚಮನ ಏನು ಆಚಮನ ಕಪ್ಪು ತಗೊಂಬ ಒಂದು ಕೊಡಿ ಇವ್ರಿಗೆ ಆಚಮನ ಕಪ್ಪು. ಕೈ ತೊಳ್ಕೊ ನೀನೊಬ್ಳೇನಾ? ಬಂದವರು ನಮ್ಮನೆಗೆ ಇತ್ತು ಫಸ್ಟ್. ಒಂದು ಕೈ ಇದು ನೀವು ಅಣಿಸಿ ಕೊಟ್ಟು ಕೈ ನಡೀತಿದೆ.
ನಿನ್ನ ಕೈ ಹಿಡ್ಕೊಂಡು ಬೇಡ ಹಂಗೆ ಇಡು. ಇಲ್ಲ ಹೇಳು ಅಮಿತ್. ಜಯ ಜಯ ಯಶೋದ ಯಶೋದ ದಾಮೋದರ ದಾಮೋದರ ಕೈಯಲ್ಲಿ ಎತ್ಕೊ. ಕೈಯಲ್ಲಿ ಎತ್ಕೊ. ಹೌದು, ಹತ್ರ ಬಾ, ಹತ್ರ ಬಾ. ಈ ಕಡೆ ಹಾಂ ಹರೇ ಕೃಷ್ಣ ಆಯ್ತು, ಹರೇ ಈಗ. ಕೃಷ್ಣ ಅಂತ ಹೇಳಿ. ಹೇಳು ಎತ್ಕೊ. ಗಟ್ಟಿಯಾಗಿ ಇಟ್ಕೊ. ಹಾಂ ಅಷ್ಟೇ. ದಾಮೋದರ ಮಾಡು. ಕಾಣ್ತಾರಾ? ಹಿಂದಿಂದ ಬಾ, ಹಿಂದಿಂದ ಬಾ. ಜಯ ಯಶೋ ಹೇಳಿ. ಜಯ ಯಶೋದ ದಾಮೋದರ ಯಶೋದ ದಾಮೋದರ ಜಯ ಯಶೋದ ದಾಮೋದರ ಯಶೋದ ದಾಮೋದರ ಇವಾಗ ಅವ್ರು ಮಾಡು. ತಾಯಿ ಯಶೋದ ತಾಯಿ ಎಲ್ಲಿ ಪಕ್ಕದಲ್ಲಿ ಯಶೋದ ತಾಯಿ ಇದ್ದಾರೆ ನೋಡಿ. ಕೃಷ್ಣ ಪಕ್ಕದಲ್ಲಿ ಅವ್ರ ತಾಯಿ ಯಶೋದ. ಅವ್ರು 3 ಸಲ ಮಾಡು. ಅಲ್ಲಿ ಯಶೋದ ಇಲ್ಲಿ 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 ಮಾಡು. ಇವ್ರು ಅವ್ರಿಗೆಲ್ಲ 7 ಸಲ ಮಾಡು. 7 ಸಲ ಮೆತ್ತಿಗೆ ಮಾಡು. ನಿಧಾನಕ್ಕೆ ಮಾಡು. ನಿಧಾನ. ಹಾಂ ಗುಡ್, ವೆರಿ ಗುಡ್, ನೈಸ್. ಮೂರ್ಛೆ ಬಿಡ್ತಾರಲ್ಲ ಹಾಂ ಸರಿ ಎತ್ಕೊಂಬ. ಹಾಂ ತಗೊಂಬ. ಅಲ್ಲೇ ಇಡ್ಲಿನಾ? ಪರವಾಗಿಲ್ಲ, ಅಲ್ಲೇ ಇಡ್ಲಿನಾ? ಕೆಳಗೆ ಇಡಿ. ಇದ್ರ ಮೇಲೆ ಅಲ್ಲಿಗೆ ಮೇಲೆ ನಿಮ್ಮ. ಅಲ್ಲಿಗೆ ಮೇಲೆ ಕೆಳಗೆ ಬರ್ಬಿಡು. ಕೆಳಗೆ ನಮಸ್ಕಾರ ಫಸ್ಟ್. ನಾನು ಇರ್ತೀನಿ. ನಿಮ್ಮ ಮೇಲೆ ಇಡು. ನೀನ್ ಮೇಲೆ ಇಟ್ಬಿಡು. ನೀನ್ ನಮಸ್ಕಾರ ತಗೋ. ಅದನ್ನ ಆರತಿ ನಮಸ್ಕಾರ ತಗೋ. ಆರತಿ ತಗೋ. ರೈಟ್ ಬಂದ್ಬಿಡು ಅಷ್ಟೇ. ದೇವ್ರ ನಮಸ್ಕಾರ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಒಳ್ಳೆ ಭಕ್ತಿ ಕೊಡಪ್ಪ. ಒಳ್ಳೆ ಭಕ್ತಿ ಕೊಡಪ್ಪ. ನಿನ್ ಸೇವೆ ಮಾಡೋ ಸೇವೆ ಮಾಡು ಅವಕಾಶ ಕೊಡಪ್ಪ. ಅವಕಾಶ ಕೊಡಪ್ಪ. ರೈಟ್. ಎಲ್ಲ ಮಾತಾಡ್ತಿದ್ದು ಅದೆಲ್ಲ ಮಾಡ್ತಾರೆ. ಈ ಭಜನೆ ನಮ್ ಬೇಕಂತೆ. ಈ ಭಜನೆ ಆಯ್ತಲ್ಲ ಬೇಕು. ಸರಿ ಸರಿ. ಕರ್ತವ್ಯ. ಕರ್ತಲ್ ಅದಕ್ಕೆ ಭಜನೆ ಮಾಡು ಮೊದ್ಲು ಭಾಗವತ ಬುಕ್ಕಿಸ್ಕೊ ಕೊಡಿ. ಮೊದ್ಲು ಅಮಿತ್ ಅಮಿತ್ ಬುಕ್ಕಿಸ್ಕೊಡಮ್ಮ. ಹಾಂ ಥ್ಯಾಂಕ್ ಯು. ನಮಸ್ತೆ. ಹರೇ ಕೃಷ್ಣ. ಅಲ್ಲ ಹರೇ ಕೃಷ್ಣ. ನೀನ್ ಭಜನೆ ಮಾಡು, ನಾನು ಕೇಳ್ತೀನಿ ಅನ್ನೋದು. ಅಲ್ಲ ಬೇಕಂತೆ ಈ ಕರ್ತಾಲ್ ಬೇಕಂತೆ ಹಾಡು ಮಾಡಕ್ಕೆ, ಅವ್ರ ಮನೆ ಭಜನೆ ಮಾಡಕ್ಕೆ ಮನೇಲಿ. ಬೇಕು. ಮೊದ್ಲೇ ತೊಗೊಂಡೋಗಿದ್ರಲ್ಲ ತಾಯಿ ಊರ್ ತೊಗೊಂಡೋಗಿದ್ರು. ನಾಳೆ ಹೋಗ್ಬಿಡ್ತು. ಸರಿ ಸರಿ ಸರಿ. ಓಕೆ ಓಕೆ. ಅಯ್ಯಪ್ಪ ಗುಡಿಲಿ ಅಯ್ಯಪ್ಪ ಗುಡಿಲಿ ಭಜನೆ ಮಾಡ್ತಾ ಇದ್ರು. ಸರಿ ಸರಿ. ನೀನು ಹರೇ ಕೃಷ್ಣ ಮಂತ್ರ ಭಜನೆ ಮಾಡು ಮನೇಲಿ. ಅದೇ ಮನೆಯಲ್ಲಿ ನೋಡು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣನ್ ಪಿಕ್ಚರ್ ಆಯ್ತಾ? ಇಲ್ಲ ಅಜ್ಜಿ ಹತ್ರ ಇಸ್ಕೊ, ಒಂದು ಪಿಕ್ಚರ್ ಇಸ್ಕೊ. ಕೃಷ್ಣನ್ ರಾಧಾಕೃಷ್ಣದು ಮನೇಲಿ ಎತ್ಕೊಂಡೋಗಿ ಇಟ್ಬಿಟ್ಟು ಡೈಲಿ ಮಾಡು. ರೈಟ್. ಓಕೆ. ಭಜನೆ ಅಂದ್ರೆ ತುಂಬಾ ಇಷ್ಟ. ಹೌದು ಇಷ್ಟ. ಹೌದು ಹೇಳಿದ್ರು. ಅಯ್ಯಪ್ಪ ಗುಡಿ ಇದೆಲ್ಲ ಭಜನೆ ಅಂದ್ರೆ ಹೋಗಲ್ಲ. ಗುಡ್, ವೆರಿ ಗುಡ್, ನೈಸ್, ಗುಡ್ ಬಾಯ್. ನೀನು ತುಂಬಾ ಇಂಟೆಲಿಜೆಂಟ್. ನೀನು ಯಾರಿಗೂ ಅದೃಷ್ಟ ಸಿಕ್ಕಲ್ಲ. ಅದೇ ಎಲ್ಲ ಅವ್ರವ್ರ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ನಿನಗೆ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ. ಅದೇ ಸೂಪರ್ ಬುದ್ಧಿ ಕೊಟ್ಟಿದ್ದಾರೆ. ಅವ್ರ ನಾಮ ಹೇಳೋದಕ್ಕೆ ನೋಡಿ. ಇವ್ ದಾಮೋದರ ಎಷ್ಟೋ ಜನ ಕರೆದ್ರೆ ಬರಲ್ಲ ಅಂತಾರೆ. ಬರಲ್ಲ. ನೀನ್ ತಕ್ಷಣ ಬಂದು ಮಾಡ್ಬಿಟ್ಟಿದ್ದೆ ನೋಡು. ಎಷ್ಟು ಭಗವಂತ ನಿನ್ಗೆ ಹೋದ ಜನ್ಮದಲ್ಲಿ ಚೆನ್ನಾಗಿ ಭಕ್ತಿ ಸೇವೆ ಮಾಡಿದ್ದೆ ನೀನು. ಇಲ್ಲ ಅಂದ್ರೆ ಬಂದು ನಿಂತ್ಕೊಳಕ್ ಮಾಡಕ್ ಬಿಡಲ್ಲ ಅದು ಕೃಷ್ಣ. ಅಷ್ಟೇ. ಗುಡ್, ವೆರಿ ಗುಡ್. ಕರ್ಮ ಎಲ್ಲ ಕಳ್ಕೊಬೇಕಷ್ಟೇ. ಸೊ ಅನುವಾದ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಗವಂತನ ಉದ್ದೇಶದ ತೃಪ್ತಿಗಾಗಿ ಈ ಜನ್ಮದಲ್ಲಿ ಮಾಡುವ ಕೆಲಸವೆಲ್ಲವೂ ಭಕ್ತಿ ಯೋಗ ಅಥವಾ ಭಗವಂತನಿಗೆ ಸಲ್ಲಿಸುವ ಅಲೌಕಿಕ ಪ್ರೇಮ ಸೇವಾ ಎನ್ನಿಸಿಕೊಳ್ಳುತ್ತದೆ. ಸುಜಾತ ಇರ್ಬೇಕಮ್ಮ ದೊಡ್ಡಮ್ಮ. ಸುನಂದನ ಸುಮಿತನ ಪಕ್ಕದ ಮನೆ. ನೆಕ್ಸ್ಟ್ ಹೌಸ್. ಪಕ್ಕದ ಮನೆ. ನೆಕ್ಸ್ಟ್ ಮನೆ ಅಕ್ಷರ ಮೇಲೆ ಸುಮಿತ. ಭಗವಂತನ ಉದ್ದೇಶದ ತೃಪ್ತಿಗಾಗಿ ಈ ಜನ್ಮದಲ್ಲಿ ಮಾಡುವ ಕೆಲಸವೆಲ್ಲವೂ ಭಕ್ತಿ ಯೋಗ ಅಥವಾ ಭಗವಂತನಿಗೆ ಸಲ್ಲಿಸುವ ಅಲೌಕಿಕ ಪ್ರೇಮ ಸೇವೆ ಎನ್ನಿಸಿಕೊಳ್ಳುತ್ತದೆ. ನಾವು ಯಾವುದನ್ನು
ಜ್ಞಾನವನ್ನುತ್ತವೆಯೇ ಅದು ಈ ಭಕ್ತಿಯೋಗದೊಂದಿಗೆ ಪ್ರಾಪ್ತವಾಗುವ ಒಂದು ಅಂಶ. ಸೊ ಭಗವಂತನ ತೃಪ್ತಿಗಾಗಿ ನಾವು ಈ ಜನ್ಮದಲ್ಲಿ ಮಾಡೋ ಕೆಲಸ ಎಲ್ಲ ಏನಾಗುತ್ತೆ ಅಂದರೆ ಉದ್ದೇಶಪೂರ್ವಕವಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಉದ್ದೇಶದ ತೃಪ್ತಿಗಾಗಿ ನಾವು ಮಾಡಬೇಕು. ಯಾವ ಸೇವೆ ಮಾಡಿದೇನೋ, ಯಾವ ಕೆಲಸ ಮಾಡಿದೇನೋ ಭಗವಂತನ ತೃಪ್ತಿ ಆಗಬೇಕು, ಆ ಉದ್ದೇಶ ನಮಗಿರಬೇಕು. ಇವಾಗ ಅಮಿತ್ ಕರೆದೆ, ತಕ್ಷಣ ಎದ್ದು ಬಂದ್ಬಿಟ್ಟು ಲ್ಯಾಂಪ್ ಇಸ್ಕೊಂಡು ಚರ್ಚೆ ಮಾಡ್ಬಿಟ್ರು. ಉದ್ದೇಶ ಏನೋ ಭಗವಂತನ ಸೇವೆ ಮಾಡಬೇಕು. ಆ ಭಗವಂತನ ಸೇವೆ ಮಾಡೋ ಅವಕಾಶ ಸಿಕ್ಬಿಡ್ತು ಅಮಿತ್ಗೆ. ಆ ಥರ ಉದ್ದೇಶ ಚೆನ್ನಾಗೈತೆ, ಸೇವೆ ಮಾಡಬೇಕು, ನೋಡಿ ಭಜನೆ ಮಾಡ್ಬೇಕು, ಕರ್ತಾಲ್ ಕೊಡು ಅಂತ ಹೇಳ್ತಾರೆ. ಆ ಉದ್ದೇಶ ಭಗವಂತನಿಗೆ ಸಂತೋಷ ಮಾಡಕ್ಕೆ. ಸೊ ಅಲೌಕಿಕ ಪ್ರೇಮ ಸೇವಾ ಎನಿಸಿಕೊಳ್ತದೆ. ಅದಕ್ಕೇನಂದ್ರೆ ಲೌಕಿಕವಾದ ಆಸೆ ಏನಿಲ್ಲ, ಬೇರೆ ಆಸೆ ಆಕಾಂಕ್ಷೆಗಳೇನಿಲ್ಲ, ಒಂದೇ ಭಗವಂತನ ಮಾಡ್ಬೇಕಂತ ಒಂದೇ ಗುರಿ. ಅದನ್ನೇ ಹೇಳ್ತಾರೆ, ನಾವು ಯಾವುದನ್ನು ಜ್ಞಾನವನ್ನುತ್ತವೋ ಅದು ಆ ಭಕ್ತಿಯೊಂದಿಗೆ ಪ್ರಾಪ್ತವಾಗುವ ಒಂದು ಅಂಶ. ನಾವು ಯಾವುದೇ ಒಂದು ನಮ್ಗೆ ಜ್ಞಾನ ಇದು ನಾಲೆಡ್ಜ್ ಬರುವಾಗ ಏನಾಗುತ್ತೆ, ಜ್ಞಾನ ಅಂತ ಯಾವುದು ಅಂತ ನಿಜವಾದ ಜ್ಞಾನ ಏನಂದ್ರೆ ಅದೇ ಭಗವಂತನ ಸೇವೆ ಮಾಡೋದೇ ಜ್ಞಾನ. ಬೇರೆ ಇದೆಲ್ಲ ಜ್ಞಾನ ಅಲ್ಲ. ಬೇರೆ ನಮ್ದು ಲೌಕಿಕದಲ್ಲಿ ದೊಡ್ಡ ದೊಡ್ಡ ಪ್ರೊಫೆಸರ್ಸು, ಫಿಲಾಸಫರ್ಸು, ಸೈಂಟಿಸ್ಟ್ಗಳು ಇವರೆಲ್ಲ ಏನೇನೋ ಕಂಡಿಡ್ತಾರೆ, ಏನೇನೋ ದೊಡ್ಡ ದೊಡ್ಡ ಹೆಸರು ಎಲ್ಲ ತೆಗೆದಿರ್ತಾರೆ, ನೋಬೆಲ್ ಪ್ರೈಸ್ ಅದೆಲ್ಲ ತೆಗೆದಿರ್ತಾರೆ. ಅದು ನಿಜವಾದ ಜ್ಞಾನ ಅಲ್ಲ. ಯಾವಾಗ ನಿಜವಾದ ಜ್ಞಾನ ಅಲ್ಲ ಅಂದರೆ ಭಗವಂತನಿಗೆ ಯಾವಾಗ ಅದು ಸೇವೆ ಆಗಲಿಲ್ಲೋ, ಸಂಬಂಧ ಇಲ್ವೋ, ಅದು ನಿಜವಾದ ಜ್ಞಾನ ಇಲ್ಲ. ಯಾವುದು ಭಗವಂತನಿಗೆ ಸಂಬಂಧ ಆಗುತ್ತೋ ಅದು ನಿಜವಾದ ಜ್ಞಾನ. ಸೊ ಭಾವಾರ್ಥ, ಶಾಸ್ತ್ರಗಳ ನಿರ್ದರ್ಶನಕ್ಕೆ ಅನುಗುಣವಾಗಿ ಕಾಮ್ಯ ಕರ್ಮಗಳನ್ನು ಆಚರಿಸಿದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾದ ಅಲೌಕಿಕ ತಿಳುವಳಿಕೆ ಪರಿಪೂರ್ಣವಾಗಿ ಪ್ರಾಪ್ತವಾಗುತ್ತದೆ ಎನ್ನುವುದು ಒಂದು ಸಾಮಾನ್ಯವಾದ ಅಭಿಪ್ರಾಯ. ಏನು ಅಭಿಪ್ರಾಯ ಅಂದರೆ, ಶಾಸ್ತ್ರಗಳನ್ನ ನಾವು ನಿದರ್ಶನವಾಗಿ ತಗೋಬೇಕು, ಎಕ್ಸಾಂಪಲ್ ಆಗಿ ತಗೊಬೇಕು. ಶಾಸ್ತ್ರಗಳಲ್ಲಿ ಶಾಸ್ತ್ರ ಓದಬೇಕು, ಭಗವದ್ಗೀತಾ ಓದಬೇಕು, ಭಾಗವತ, ರಾಮಾಯಣ ಇದೆಲ್ಲ ಓದಬೇಕು. ಇದೆಲ್ಲ ಓದ್ಬಿಟ್ಟು ಅದನ್ನ ನಾವು ನಿದರ್ಶನವಾಗಿ ತಗೋಬೇಕು ನಮ್ಮ ಜೀವನದಲ್ಲಿ. ನೋಡಿ ಈ ಥರ ಮಾಡಿದ್ದಾರೆ. ಎಕ್ಸಾಂಪಲು, ಅಂಬರೀಷ್ ಮಹಾರಾಜು ಕಣ್ಣಲ್ಲಿ ದರ್ಶನ ಮಾಡ್ತಾ ಇದ್ರು ಭಗವಂತನ, ಆಮೇಲೆ ಕಿವಿನಲ್ಲಿ ಭಾಗವತಂ ಕೇಳ್ತಾ ಇದ್ರು, ಹಸ್ತದಲ್ಲಿ ಭಗವಂತನ ದೇವಾಲಯನ ಮಂದಿರ ಮಾರ್ಜನ ಅದು ಶುದ್ಧ ಮಾಡ್ತಾ ಇದ್ರು, ಕಾಲು ವಿಷ್ಣು ದೇವಸ್ಥಾನ ಎಲ್ಲಿದಲ್ಲಿ ಹೋಗ್ತಾ ಇದ್ರು, ಬಾಯಲ್ಲಿ ಭಗವಂತನ ನಾಮ ಹೇಳ್ತಾ ಇದ್ರು. ಇವಾಗ ಅಮಿತ್ ಏನೇ ಹೇಳಿದ್ರು, ನಂಗೆ ಭಜನೆ ಮಾಡ್ಬೇಕು, ಕರ್ತಾಲ್ ಕೊಡಿ ಅಂತಾರೆ. ಆ ಥರ ಭಗವಂತನಿಗೆ ಭಜನೆ ಮಾಡೋದಕ್ಕೆ ನನ್ನ ಕರ್ತಾಲ್ ಕೊಡಿ ಅಂತ ಕೇಳ್ತಾವ್ರೆ ಅಂಬರೀಷ್ ಮಹಾರಾಜು. ನಾನು ಕರ್ತಾಲ್ ಕೊಡಿ, ನಾನು ಇದು ಭಗವಂತನ ಗುಣಗಾನ ಮಾಡ್ತೀನಿ. ಈ ಥರ ಇದನ್ನ ನಿರ್ದೇಶನವಾಗಿ ತಗೋಬೇಕು. ಭಾಗವತಂ, ಭಗವದ್ಗೀತಾ ಅಂತ ಒಂದು ಶಾಸ್ತ್ರಗಳನ್ನ ನಾವು ನಿರ್ದೇಶನವಾಗಿ ಉದಾಹರಣವಾಗಿ ತಗೊಂಡು ನಾವು ಏನು ಮಾಡಬೇಕು, ಪರಿಪೂರ್ಣ ಆಗಬೇಕು, ಪರ್ಫೆಕ್ಟ್ ಆಗಬೇಕು. ಅದು ಒಂದು ಅಭಿಪ್ರಾಯ ಅಂತ ಹೇಳ್ತಾರೆ, ಒಂದು ಸಾಮಾನ್ಯವಾದ ಅಭಿಪ್ರಾಯ. ಅದು ಹೆಂಗಪ್ಪ ನೀನು ಭಕ್ತಿ ಸೇವೆ ಮಾಡ್ತೀಯ ಅಂದರೆ, ನಾನು ಭಗವದ್ಗೀತಾ ಓದ್ತಾ ಇದ್ದೀನಿ, ಭಾಗವತಂ ಓದ್ತಾ ಇದ್ದೀನಿ, ರಾಮಾಯಣ ಓದ್ತಾ ಇದ್ದೀನಿ, ಭಗವಂತನ ನಾಮ ಹೇಳ್ತಾ ಇದ್ದೀನಿ, ಅದೇ ನನಗೆ ನನ್ನ ಅಭಿಪ್ರಾಯ, ಅದರಿಂದ ನಾನು ಪರಿಪಕ್ವನ ನಾನು ಹೊಂದುತ್ತೀನಿ ಅಂತ ಒಂದು ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯೋಗ ಎಂದರೆ, ಕೆಲವರು ಭಕ್ತಿಯೋಗ ಅಂದರೆ ಇನ್ನೊಂದು ರೂಪದ ಕರ್ಮ ಎಂದು ಪರಿಗಣಿಸುತ್ತಾರೆ. ವಾಸ್ತವವಾಗಿ ಭಕ್ತಿಯೋಗವು ಕರ್ಮ ಮತ್ತು ಜ್ಞಾನಗಳಿಂದ ಹೆಚ್ಚು ಮಳಿನದು. ಕೆಲವರು ಏನು ಅನ್ಕೊಂಡ್ರೆ ಭಕ್ತಿಯೋಗ ಮಾಡೋದು ಒಂದು ಕೆಲಸ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದೊಂದು ಕೆಲಸ ಅಲ್ಲ ಅದು. ಆಮೇಲೆ ಇನ್ನೊಂದು ಏನಂದ್ರೆ ಕರ್ಮ ಅನ್ಕೊಂಡ್ಬಿಡ್ತಾರೆ. ಕರ್ಮ ನಾವು ಮಾಡಿರೋ ಕರ್ಮಪ್ಪ ಇದು ಅಂತ, ಇದೊಂದು ಕರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾವು ದೈನಂದಿಕ ಜೀವನದಲ್ಲಿ ಮಾಡೋ ಕೆಲಸಗಳನ್ನ ಥರನೇ ಇದು ಒಂಥರ ಕರ್ಮ ಅನ್ಕೊಂಡ್ರೆ, ಆದರೆ ಇದು ಕರ್ಮ ಅಲ್ಲ. ಇದು ಕರ್ಮನೂ ಅಲ್ಲ, ಜ್ಞಾನನೂ ಅಲ್ಲ. ಇದೆರಡಕ್ಕೂ ಅತೀತವಾದದ್ದು ಇದು ಭಕ್ತಿ. ಇದೆರಡಕ್ಕೂ ಅತೀತವಾದದ್ದು ಇದು ಭಕ್ತಿ. ಭಗವಂತ ಎಲ್ಲದಕ್ಕಿಂತ ಹೈಯೆಸ್ಟ್, ಜ್ಞಾನಕ್ಕೆ ಹೈಯೆಸ್ಟ್, ಕರ್ಮಕ್ಕೆ ಹೈಯೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಯೋಗವು ಕರ್ಮ ಮತ್ತು ಜ್ಞಾನದಿಂದ ಸ್ವತಂತ್ರವಾದದ್ದು. ಆ ಭಕ್ತಿ ಯೋಗ ನಾವು ಮಾಡೋ ಭಕ್ತಿ ಸೇವೆ ಬಂದು ಅದಕ್ಕೆ ಸಂಬಂಧನೇ ಇಲ್ಲ, ಕರ್ಮಕ್ಕೆ ಜ್ಞಾನಕ್ಕೆ ಸಂಬಂಧನೇ ಇಲ್ಲ, ಸ್ವತಂತ್ರ ಅದು. ಇದಕ್ಕೆ ಪ್ರತಿಯಾಗಿ ಜ್ಞಾನ ಮತ್ತು ಕರ್ಮಗಳ ಭಕ್ತಿಯನ್ನು ಅವಲಂಬಿಸವೇ ನಾರದರು ವ್ಯಾಸರಿಗೆ ಬೋಧಿಸಿದ ಈ ಕ್ರಿಯಾಯೋಗ ಅಥವಾ ಕರ್ಮಯೋಗವನ್ನು ವಿಶೇಷವಾಗಿ ಇಲ್ಲಿ ಉಪದೇಶಲಾಗಿದೆ. ಸೊ ಇದನ್ನೇ ಏನು ಮಾಡ್ತಾರೆ, ನಾರದ ಮುನಿ ಬಂದು ವ್ಯಾಸದೇವರಿಗೆ ಉಪದೇಶ ಮಾಡ್ತಾರೆ. ಇದು ಕ್ರಿಯಾಯೋಗ ಅಲ್ಲ, ಈ ಕ್ರಿಯಾಯೋಗನೇ ಅಥವಾ ಕರ್ಮಯೋಗವನ್ನು ವಿಶೇಷವಾಗಿ ಇಲ್ಲಿ ಉಪದೇಶಲಾಗಿದೆ. ಈ ಕ್ರಿಯಾಯೋಗ ಅಂತ ಒಂದು ಕ್ರಿಯಾಯೋಗ ಒಂದೈತೆ. ಆ ಕ್ರಿಯಾಯೋಗನು ಏನಂತಾರೆ, ಏನಂದ್ರೆ ಅದನ್ನು ಭಕ್ತಿ ಸೇವೆಗೆ ನಾವು ಸಂಬಂಧ ಪಡಿಸ್ಕೋಬೇಕು. ಆವಾಗಲೇ ಅದು ನಿಜವಾದ ಕ್ರಿಯಾಯೋಗ ಆಗೋದು. ಆವಾಗಲೇ ಅದು ನಿಜವಾದ ಕ್ರಿಯಾ ಅಂದ್ರೆ ಕೆಲಸ ಮಾಡೋದು. ಕ್ರಿಯಾ ಏನಪ್ಪ ಕೆಲಸ, ಈ ಕ್ರಿಯಾ ಮಾಡಿದ್ದಾನೆ ವ್ಯಾಕರಣ. ಹೌದು, ಕ್ರಿಯಾ. ಆ ಕ್ರಿಯಾ ಅಂದ್ರೆ ಕೆಲಸ ಮಾಡೋದು. ಆ ಕೆಲಸ ಮಾಡೋದನ್ನು ಭಗವಂತನ ಸಂಬಂಧವಾಗಿರ್ಬೇಕು. ಆಮೇಲೆ ಕರ್ಮ ಮಾಡೋದನ್ನು ಭಗವಂತನ ಸಂಬಂಧವಾಗಿರ್ಬೇಕು. ನಾವು ನೋಡಿ, ಇವಾಗ ಅಮಿತ್ ಇಲ್ಲಿ ಬರ್ತಾನೆ ಅಂತ ಯಾರು ಅನ್ಕೊಂಡಿಲ್ಲ. ಅವನ ಪಾಡ್ಗೆ ಭಗವಂತ ಕಳಿಸಿದ್ದಾನೆ ಅವನಿಗೆ.
ಕೃಷ್ಣನೇ ಭಗವಂತ ಅಮಿತ್ ಕಳಿಸಿದ್ದಾನೆ. ಕಳಿಸ್ಬಿಟ್ಟು ಏಯ್ ಹೋಗಪ್ಪ ನೀನು ಅಜ್ಜಿ ಮನೆ ರತ್ನಾಜಿ ಮನೇಲಿ ಹೋಗ್ಬಿಟ್ಟು ಫಸ್ಟ್ ದಾಮೋದರ ಆರತಿ ಮಾಡಪ್ಪ ಅಂತ ಅವ್ರನ್ನ ಕಳಿಸಿದ್ದಾರೆ. ಯಾಕೆ ಬರ್ಬೇಕು ಇವಾಗ ಇಲ್ಲಿ ಅಮಿತ್ ಯಾಕೆ ಬರ್ಬೇಕು? ಇಲ್ಲೇನ್ ಬರ್ಬೇಕು? ಭಗವಂತ ಕರ್ಕೊಂಡ್ ಬಂದಿದ್ದಾರೆ, ಅವರು ಕೃಷ್ಣ ಕರ್ಕೊಂಡ್ ಬಂದಿದ್ದಾರೆ. ಕೃಷ್ಣ ಕರ್ಕೊಂಬಂದು ನನ್ಗೆ ಆರತಿ ಮಾಡಿ ನೀನು ನೋಡಿ. ಎಲ್ಲ ಭಕ್ತರೆಲ್ಲ ಕೂತಿದ್ದಾರೆ. ಅಜ್ಜಿ ನಿಮ್ಮ ಅಜ್ಜಿ ಕೂತಿದ್ದಾರೆ, ನಿಮ್ಮ ಅಜ್ಜಿ ಮನೆಗೆ ಹೋಗು. ಇವಾಗ ಎಷ್ಟೋ ಮನೆ ಇದೆ. ರಾಜತ್ತೆ ಮನೆಗೆ ಹೋಗಿಲ್ಲ. ಯಾಕೆ ಇಲ್ಲಿ ರತ್ನಾಜಿ ಮನೆಗೆ ಬಂದಿರೋದು? ರತ್ನಾಜಿ ಮನೆಗೆ ಬರ್ಬೇಕಂತ ಇತ್ತು. ಈಗ ಅವ್ರಿಗೆ ಕೃಷ್ಣನ್ ಗೊತ್ತು. ಹಾ ಅದೇ ಇಲ್ಲ, ಇವಾಗ ಹೋಗ್ಲಿಲ್ಲ ತಾನೆ, ಹೋಗ್ಲಿಲ್ಲ. ಯಾಕೆ ಇಲ್ಲಿ ಬಂದಿದ್ದಾರೆ ಅಂದ್ರೆ ಕೃಷ್ಣ ಕರ್ಕೊಂಡ್ ಬಂದಿದ್ದಾರೆ, ದಾಮೋದರ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಮಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ದಾರೆ ಅಮಿತ್ ಶಾಗೆ. ಈ ತರ ತುಂಬಾ ಅದೃಷ್ಟ ಅಮಿತ್, ಯಾರಿಗೂ ಅದೃಷ್ಟ ಸಿಕ್ಕಲ್ಲ. ಹಾ ಯಾರಿಗೂ ಅದೃಷ್ಟ ಸಿಕ್ಕಲ್ಲ, ಅದು ನಿನಗೆ ಮಾತ್ರ ಅದೃಷ್ಟ ಸಿಕ್ಕಿದೆ ನೋಡಿ. ಇವರೆಲ್ಲ ಎಷ್ಟೋ ಕಷ್ಟಪಟ್ಟವ್ರಿಗೆ, ಅವ್ರಿಗೆ ಎಷ್ಟೋ ವರ್ಷಗಳಾದ್ಮೇಲೆ ಸಿಕ್ಕಿದೆ. ನಿನ್ಗೆ ಈ ವಯಸ್ಸಲ್ಲೇ ಸಿಕ್ಬಿಟ್ಟಿದೆ ಇದು. ಎಷ್ಟೊಂದು ನನಗೂ ನಿನ್ನ ವಯಸ್ಸಲ್ಲಿ ಈ ಅವಕಾಶ ಸಿಕ್ಕಿಲ್ಲ. ಎಷ್ಟೋ ವರ್ಷಗಳಾದ್ಮೇಲೆ ಫೋನ್ ಮಾಡಿದ್ರು. ಸುನೀಲ್ ಫೋನ್ ಮಾಡಿದ. ಓಕೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾರದರು, ಅದೇ ಆ ಫೋನ್ ಬಗ್ಗೆ ಹೇಳ್ತಾ ಇದೀನಿ. ಒಂದ್ ನಿಮಿಷ ಸರಿ, ಸುನೀಲ್ ಬೇಕು, ಹುಡುಗಿ ತೋರ್ಸಿನ ಅಂದ. ಬೆಂಗಳೂರಲ್ಲಿ ಅವನ ಅಂದ. ಓಕೆ. ಇಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಭಕ್ತಿ ಯೋಗವು ಕರ್ಮ ಮತ್ತು ಜ್ಞಾನದಿಂದ ಸ್ವತಂತ್ರವಾದ ಅಂತ ಹೇಳಿದ್ರಲ್ಲ. ಆಮೇಲೆ ಏನಾದ್ರೆ, ಏಕೆಂದರೆ ಭಗವಂತನು ತೃಪ್ತಿಪಡಿಸಬೇಕನ್ನುವುದು ಇಲ್ಲಿಯ ಮುಖ್ಯ ತತ್ವ. ನಾವು ಏನೇ ಕೆಲಸ ಮಾಡ್ಲಿ, ಯಾರ ಹತ್ರ ಮಾತಾಡ್ಲಿ, ಅವ್ರು ಸಂತೋಷ ಆಗ್ಬೇಕು. ಯಾರು? ಕೃಷ್ಣ, ದೇವರು, ಕೃಷ್ಣ, ದಾಮೋದರ, ಗೋವಿಂದ, ಗೋಪಾಲ, ಹರಿ, ಅವ್ರು ಸಂತೋಷ ಆಗ್ಬೇಕು. ಅದೇ ನಮ್ಮ ಅಪೇಕ್ಷೆ ಅದೇ. ಆಯ್ತಾ? ಅವರೆಲ್ಲ ತನ್ನಲ್ಲಿಗೆ ಮರಳಿ ತನ್ನೊಡನೆ ಇರಬೇಕನ್ನುವುದು ಅವನ ಅಪೇಕ್ಷೆ. ಒಂದು ನಿಮಿಷ. ಅವನಲ್ಲಿಗೆ ಮರಳಬೇಕಾದರೂ ನಾವು ಲೌಕಿಕ ಸೋಂಕುಗಳಿಂದ ಪರಾರಿ ಶುದ್ಧರಾಗಬೇಕು. ಇವಾಗ ನಾವು ಏನೇನೋ ಮಾತಾಡ್ತಿರಲ್ಲ, ಲೌಕಿಕವಾದದ್ದು ಅದಲ್ಲ, ಅಲೌಕಿಕವಾದದ್ದು ಇದು. ಅದಕ್ಕೆ ಇದನ್ನಲ್ಲಿ ನಾವು ಸೇವೆ ಮಾಡಿಕೊಂಡ್ರೆ ಅಂತ ಅದೆಲ್ಲ ನಮ್ಗೆ ನಮ್ಗೆ ಇದಾಗಲ್ಲ, ನಮ್ಮ ಹತ್ರ ಬರಲ್ಲ, ಅದು ಕೆಲಸ ಆಗಲ್ಲ. ಬೇರೆ ಕೆಲಸಗಳೆಲ್ಲ ನಾವು ಬಿಟ್ಟು ಏನ್ ಮಾಡ್ಬೇಕು? ಮನುಷ್ಯ ಜೀವನ ಕೊಟ್ಟಿರೋದು ಏನಕ್ಕೆ? ದೇವರ ಸೇವೆ ಮಾಡೋದಕ್ಕೆ. ಅದಕ್ಕೆ ಬೇರೆ ಲೌಕಿಕವಾದ ವಿಷಯಗಳು ಮಾತಾಡಬಾರ್ದು. ಲೌಕಿಕವಾದ ಜನರ ಹತ್ರ ನಾವು ಫೋನ್ ಮಾಡಬಾರ್ದು, ಫೋನ್ ರಿಸೀವ್ ಮಾಡಬಾರ್ದು. ಶುದ್ಧರಾಗುವುದೆಂದರೆ ಆಧ್ಯಾತ್ಮಿಕ ಜ್ಞಾನ ಪಡೆಯುವುದು. ನಾವು ಶುದ್ಧರಾಗಬೇಕು, ನಮ್ಮ ಹೃದಯ ಶುದ್ಧ ಆಗ್ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಆಧ್ಯಾತ್ಮಿಕ ಜ್ಞಾನ ಪಡಿಬೇಕು, ಭಗವದ್ಗೀತಾ ಓದ್ಬೇಕು, ಭಾಗವತಂ ಓದ್ಬೇಕು. ಅದರಿಂದ ಜ್ಞಾನ ಎನ್ನುವುದು ಇಲ್ಲಿ ಪ್ರಭುವಿಗೆ ಪರವಾಗಿ ನಾವು ಮಾಡುವ ಕರ್ಮವನ್ನು ಆಧರಿಸಿದೆ. ಇತರ ಯಾವ ಜ್ಞಾನವೂ ಭಕ್ತಿ ಯೋಗಕ್ಕೆ ಅಥವಾ ಭಗವಂತನ ತೃಪ್ತಿಗೆ ಹೊರತಾಗಿರುವುದರಿಂದ ನಮ್ಮನ್ನು ಭಗವಂತನ ರಾಜ್ಯಕ್ಕೆ ಕರೆದೊಯ್ಯಲಾರದು. ಭಗವಂತನ ಸಂಬಂಧ ಬಿಟ್ಟು ನಾವು ಯಾವ ಕೆಲಸ ಮಾಡಲಿ, ಯಾವ ಸೇವೆ ಮಾಡಲಿ, ಯಾರ ಜೊತೆ ಸೇರ್ಲಿ, ಅದು ನಮ್ಮನ್ನು ಭಗವಂತ ಹತ್ರ ಕರ್ಕೊಂಡು ಹೋಗಲ್ಲ. ಇಲ್ಲೇ ಕಷ್ಟದಲ್ಲಿ ನಮ್ಗೆ ಏನ್ ಮಾಡುತ್ತೆ? ನರಕ ಇದು ನರಕ. ನಮ್ಗೆ ಚಿತ್ರಹಿಂಸೆ ಕೊಡ್ತಾ ಇರುತ್ತೆ ಇದು. ಸೊ ನೈಷ್ಕಮ್ಯಮಪಿ ಅಚ್ಯುತ ಭಾವ ವರ್ಜಿತಂ ಎಂಬ ಶ್ಲೋಕದ ಸಂಬಂಧದಲ್ಲಿ ಇದನ್ನು ಆಗಲೇ ವಿವರಿಸಿದೆ. ಇದರ ಸಾರ ಇಷ್ಟು: ಭಗವಂತನ ಲೀಲಾಶ್ರವಣ ಮತ್ತು ಕೀರ್ತನೆಗಳ ಮೂಲಕ ಭಗವಂತನ ಶುದ್ಧ ಸೇವೆಯನ್ನು ಮಾಡುವ ಭಕ್ತನು ದೈವಾನುಗ್ರಹದಿಂದಾಗಿ ಆ ಸೇವೆಯ ಜೊತೆಯಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುತ್ತಾನೆ. ಭಗವದ್ಗೀತೆಯಲ್ಲಿ ಇದನ್ನು ದೃಢಪಡಿಸಲಾಗಿದೆ. ಸೊ ಯಾರು ಭಗವಂತನ ಸೇವೆ ಮಾಡ್ತಾರೋ, ಭಗವಂತನ ಲೀಲಾಶ್ರವಣ, ಇವಾಗ ನೀನೇನೇನ್ ಮಾಡ್ತಾ ಇದೀಯಾ? ನಾನು ಹೇಳ್ತಾ ಇದ್ದೀನಿ, ನೀನ್ ಕೇಳ್ತಾ ಇದೀಯ. ಭಗವಂತನ ಲೀಲೆ ಬಗ್ಗೆ ಕೇಳ್ತಾ ಇದೀಯ. ಶ್ರವಣ ಅಂದ್ರೆ ಕೇಳೋದು. ಸೊ ಲೀಲಾ ಶ್ರವಣ ಮಾಡ್ತಾ ಇದೆಯಾ. ಆಮೇಲೆ ಕೀರ್ತನೆ ಮಾಡಿದೆ. ಇವಾಗ ಏನ್ ಮಾಡಿದೆ? ಕೀರ್ತನೆ ಮಾಡಿದೆ. ಜಯ ಯಶೋದ ದಾಮೋದರ ಅಂತ ನೀನು ಹಾಡೋದಲ್ಲ, ಅದು ಕೀರ್ತನೆ ಮಾಡೋದು ಭಗವಂತನ. ಅದರಿಂದ ಏನಾಗುತ್ತೆ? ಶುದ್ಧ ಆಗುತ್ತೆ. ಭಗವಂತ ನಮ್ಮನ್ನು ಶುದ್ಧ ಮಾಡ್ತಾನೆ. ಅದಕ್ಕೇನಾಗುತ್ತೆ? ನಾವು ಆ ಸೇವೆಯ ಜೊತೆಯಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿಬೇಕು. ಅಂದ್ರೆ ಯಾವಾಗಲೂ ಭಗವದ್ಗೀತಾ ಓದ್ಬೇಕು, ಭಾಗವತಂ ಓದ್ಬೇಕು, ರಾಮಾಯಣ ಕೇಳಬೇಕು. ಯೂಟ್ಯೂಬ್ ಅಲ್ಲಿ ಬೇರೆ ಏನೇನು ನೋಡಬಾರ್ದು, ರಾಮಾಯಣ ಬಗ್ಗೆ ನೋಡ್ಬೇಕು, ಭಗವದ್ಗೀತಾ ಬಗ್ಗೆ ಕೇಳಬೇಕು. ಅಂತ ಕೇಳೋದ್ರಿಂದ ನಮ್ಗೇನಾಗುತ್ತೆ? ನಮ್ಮ ಹೃದಯದಲ್ಲಿರೋ ಕಲ್ಮಶ ಅದೆಲ್ಲ ಅಶುದ್ಧ ಎಲ್ಲ ಇದೆ, ಇಲ್ಲ ಅಶುದ್ಧ ತುಂಬ್ಕೊಂಡ್ಬಿಟ್ಟಿದೆ. ಎಷ್ಟೋ ಜನಗಳಿದೆ, ಅದೆಲ್ಲ ಹೊರಗಡೆ ಹೋಗ್ತಾ ಇರುತ್ತೆ. ಆಮೇಲೆ ಇನ್ನ ಏನ್ ಹೇಳ್ತಾರೆ ಅಂದ್ರೆ, ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಆಜ್ಞಾನುಸಾರವಾಗಿ ಕರ್ಮಗಳನ್ನು ಆಚರಿಸುವಾಗ ಅವನ ಗುಣ, ನಾಮ
ಮಹಿಮಗಳು ಮಹಿಮಗಳು ಒಬ್ಬನ್ನು ಸತತವಾಗಿ ಸ್ಮರಿಸುತ್ತಾನೆ. ಅದಕ್ಕೆ ನೀನೇನು ಹೇಳ್ತೀಯ, ಏನು ಮಾಡ್ತೀಯ ಮನೆಯಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡಿರುವಾಗ ದಾರಿನಲ್ಲಿ ಹೋಗುವಾಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ನಾಮ ಹೇಳ್ತಾ ಇರ್ಬೇಕು. ನೀನು ನಾಮ ಹೇಳ್ತಾ ಏನಾಗುತ್ತೆ, ಭಗವಂತನು ಏನು ಹೇಳಿದಾನೋ ಅದನ್ನು ಸರಿಯಾಗಿ ಆಚರಣೆ ಮಾಡೋ ಇದು ಸಮಾನ ಅದು. ನಿಪುಣರಾದ ದೈವ ಭಕ್ತನು ಈ ಜನ್ಮದ ಅಥವಾ ಮುಂದಿನ ಜನ್ಮದ ಸಲುವಾಗಿ ಕರ್ಮಗಳನ್ನು ಆಚರಿಸುವಾಗ ಅದರ ಜೊತೆಯಲ್ಲಿ ಭಗವಂತನ ನಾಮಗುಣ ಮಹಿಮೆಗಳನ್ನು ಸತತವಾಗಿ ಸ್ಮರಿಸಲು ಸಾಧ್ಯವಾಗುವಂಥ ನನ್ನ ಜೀವನವನ್ನು ರೂಪಿಸಿಕೊಳ್ಳಬಲ್ಲನು. ಸೊ ಒಬ್ಬನ ಜೀವನ ಯಾವ ಥರ ಮಾಡಬೇಕಂದ್ರೆ ಸತತವಾಗಿ ಯಾವಾಗಲೂ 1 ಸೆಕೆಂಡ್ ಕೂಡ ಬಿಡಬಾರ್ದು. ಕೃಷ್ಣನ್ ಬಿಟ್ಟು ನಾವು ಬಿಡಲೇಬಾರ್ದು. ಕೃಷ್ಣನ್ ಬಿಡಲೇಬಾರ್ದು ಅಂದ್ರೆ ಏನರ್ಥ, ನಾಮ ಹೇಳ್ತಾ ಇರಬೇಕು, ಲೀಲಾ ಕೇಳ್ತಾ ಇರಬೇಕು, ಕತೆ ಕೇಳ್ತಾ ಇರಬೇಕು, ನಾಮ ಹೇಳ್ತಾ ಇರಬೇಕು. ಅವಾಗ ಅವರಿಂದ ನಾವು ದೂರ ಆಗಲ್ಲ, ಹತ್ರ ಬಂದ್ಬಿಡ್ತೀರಿ. ಯಾರ ಹತ್ರ ಬರ್ತೀರಿ? ಕೃಷ್ಣನ ಹತ್ರ. ಕರೆಕ್ಟ್, ವೆರಿ ಗುಡ್, ನೈಸ್. ಸೊ ಈ ತರ ಭಗವದ್ಗೀತೆಯಲ್ಲಿ ಕೃಷ್ಣನು ನೀಡಿರುವ ಆದೇಶ ಸ್ಪಷ್ಟವಾಗಿದೆ. ವ್ಯಕ್ತಿಯು ಜೀವನದ ಯಾವುದೇ ಕ್ಷೇತ್ರದಲ್ಲಿಯೂ ಆಗಲಿ ಪ್ರಭುಗಾಗಿ ಮಾತ್ರವೇ ಕರ್ಮಾಚರಣ ಮಾಡಬೇಕು. ನಾವೆಲ್ಲೇ ಇರ್ಬೋದು, ಆಂಧ್ರಲ್ಲಿರ್ಬೋದು, ತಮಿಳ್ನಾಡಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಎಲ್ಲೋ ಇರ್ಬೋದು, ಎಲ್ಲಿದ್ರೇನೋ ಏನ್ ಮಾಡ್ಬೇಕು, ಭಗವಂತನ ನಾಮ ಹೇಳ್ಬೇಕು, ಭಗವಂತನ ಲೀಲೆ ಬಗ್ಗೆ ಕೇಳ್ತಾ ಇರ್ಬೇಕು, ಭಕ್ತರ ಜೊತೆ ಸಹವಾಸ ಮಾಡ್ಬೇಕು, ಭಕ್ತರ ಜೊತೆ, ಬೇರೆಯವ್ರ ಜೊತೆ ಸಹವಾಸ ಮಾಡಬಾರದು. ಅವನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಶ್ರೀಕೃಷ್ಣನೇ ಸ್ವಾಮಿಯಾಗಿ ಇರಬೇಕು. ಇವಾಗ ನಾವೆಲ್ಲೋ ಹೋಗ್ತಾ ಇದ್ರಿ ರೋಡಲ್ಲಿ, ಅಲ್ಲಿ ದೇವಸ್ಥಾನನೇ ಇಲ್ಲ, ಆದ್ರೆ ಏನ್ ಮಾಡ್ಬೇಕು, ಭಗವಂತ ನಾಮ ಹೇಳ್ಬೇಕು. ಅವಾಗ ಏನಾಗುತ್ತೆ, ಅದು ಕ್ಷೇತ್ರ ದೇವಸ್ಥಾನ ಆಗ್ಬಿಡುತ್ತೆ. ದೇವಸ್ಥಾನ, ಗುಡ್. ಸೊ ವೈದಿಕ ವಿಧಿಗಳ ಪ್ರಕಾರ ಇಂದ್ರ, ಬ್ರಹ್ಮ, ಸರಸ್ವತಿ, ಗಣೇಶ ಮೊದಲಾದ ದೇವತೆಗಳ ಪೂಜೆಯಲ್ಲಿ ಕೂಡ ವಿಷ್ಣುವಿಗೆ ಪ್ರಾತಿನಿಧ್ಯ ಇರಲೇಬೇಕು. ಅಲ್ಲಿ ವಿಷ್ಣುವೇ ಯಜ್ಞೇಶ್ವರನಾಗಿರುತ್ತಾನೆ. ನೀನು ಇಂದ್ರನ ನಮಸ್ಕಾರ ಮಾಡ್ಬೋದು, ಚಂದ್ರನ ಪೂಜೆ ಮಾಡ್ಬೋದು, ಗಣಪತಿನ ಪೂಜೆ ಮಾಡ್ಬೋದು, ಆದ್ರೆ ಯಜ್ಞೇಶ್ವರನಾದ ವಿಷ್ಣು ಮಧ್ಯದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ನಿರ್ದಿಷ್ಟ ಉದ್ದೇಶದ ಸಲುವಾಗಿ ನಿರ್ದಿಷ್ಟ ದೇವತೆಯ ಪೂಜೆಯನ್ನು ಹೇಳಿದ. ಆದರೆ ಸಮಾರಂಭವು ಸರಿಯಾಗಿ ನಡೆಯಲು ವಿಷ್ಣುವಿನ ಸನ್ನಿಧಿಯೇ ಇರಲೇಬೇಕು. ಹೋಮ ಮಾಡ್ಲಿ, ಯಜ್ಞ ಮಾಡ್ಲಿ, ಆರಾಧನೆ ಮಾಡ್ಲಿ, ದೇವತೆಗಳನ್ನ ಪೂಜೆ ಮಾಡ್ಲಿ, ವಿಷ್ಣು ಮಧ್ಯದಲ್ಲಿ ಇರಬೇಕು, ಕೃಷ್ಣ ಮಧ್ಯದಲ್ಲಿ ಇರಬೇಕು. ಕರೆಕ್ಟ್, ಗುಡ್. ಅಂತಹ ವೈದಿಕ ಕರ್ಮಗಳಲ್ಲಿ ಮಾತ್ರವಲ್ಲದೆ ನಮ್ಮ ಇತರ ವ್ಯವಹಾರಗಳಲ್ಲಿ, ಗೃಹಕೃತ ಉದ್ಯೋಗ ವೃತ್ತಿಗಳಲ್ಲಿ ಕೂಡ ಎಲ್ಲ ಕೆಲಸಗಳ ಫಲವನ್ನು ಪರಮಭೋಕ್ತನಾದ ಶ್ರೀಕೃಷ್ಣನಿಗೆ ಅರ್ಪಿಸಬೇಕು. ಈಗ ಆಫೀಸ್ಗೆ ಹೋಗ್ತೀರಿ, ಕೆಲಸ ಮಾಡ್ತಾ ಇರ್ತೀರಿ, ಆಮೇಲೆ ಕಂಪನಿಗೆ ಹೋಗ್ತೀರಿ, ಕೆಲಸ ಮಾಡ್ತಾ ಇರ್ತೀರಿ, ಎಲ್ಲೋ ಅಂಗಡಿನಲ್ಲಿ ಕೂತ್ಕೊಂಡಿರ್ತೀವಿ, ವ್ಯಾಪಾರ ಮಾಡ್ತೀರಿ, ಏನ್ ಮಾಡ್ಬೇಕು, ಕೆಲಸ ಮಾಡ್ತಾ ಇರ್ಬೇಕು, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹೇಳ್ತಾ ಇರ್ಬೇಕು, ನಾಮ ಹೇಳ್ಬೇಕು. ಸೊ ಅವ್ರನ್ನ ಸ್ಮರಣೆ ಮಾಡ್ಕೊಂಡೇ ಇರ್ಬೇಕು. ಎಲ್ಲ ಲೋಕದ ಒಡೆಯ ಯಾರು? ಒಡೆಯ. ಗುಡ್, ವೆರಿ ಗುಡ್. ಶ್ರೀಕೃಷ್ಣ ಎಲ್ಲ ಜೀವಿಗೆಲ್ಲ ಆಪ್ತ ಪ್ರೇಮ ಯಾರು? ಕೃಷ್ಣ. ಗುಡ್, ಆಪ್ತ ಗೆಳೆಯ ಅವನು ಎಂದು ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಶ್ರೀಕೃಷ್ಣನದೇ ಅದೇ ಈ ಸೃಷ್ಟಿಯಲ್ಲಿ ಅವನನ್ನು ಬಿಟ್ಟು ಬೇರೆ ಯಾರೂ ಸಹ ತನ್ನ ಈ ಸೃಷ್ಟಿಯ ಸ್ವಾಮಿ ಎಂದು ಹೇಳಿಕೊಳ್ಳಲಾರರು. ಯಾರನ್ನು ಭಗವಂತ ಅಂತ ನಾವು ಹೇಳಕ್ಕಾಗಲ್ಲ, ಒಬ್ಬರು ಮಾತ್ರ ನಾವು ಹೇಳ್ಬೋದು. ಯಾರವರು? ಕೃಷ್ಣ ಪರಮಾತ್ಮ. ಈ ಸೃಷ್ಟಿಯ ಸ್ವಾಮಿ ಎಂದು ಹೇಳಿಕೊಳ್ಳಲಾರು. ಶುದ್ಧ ಭಕ್ತನು ಇದ್ದನು ಯಾವಾಗಲೂ ನೆನೆಯುತ್ತಾನೆ ಮತ್ತು ಆ ಮೂಲಕ ಭಗವಂತನ ಅಲೌಕಿಕವಾದ ನಾಮ, ಕೀರ್ತಿ, ಗುಣ ಮೊದಲಾದವನ್ನು ಮತ್ತೆ ಮತ್ತೆ ಪಠಿಸುತ್ತಾನೆ. ಇದರ ಅರ್ಥ ಅವನು ಸದಾ ಆ ದೇವದೇವನ ಸಂಪರ್ಕದಲ್ಲಿ ಇದ್ದಾನೆ ಎಂದು ಏಕೆಂದರೆ ಕೃಷ್ಣನಾಗಲಿ ಅವನ ನಾಮ ಕೀರ್ತನಾಗಲಿ ಪರಸ್ಪರ ಅಭಿನ್ನವಾದಂಥವು. ಕೃಷ್ಣನ ನಾಮ ಯಶಸ್ಸುಗಳನ್ನು ಸತತವಾಗಿ ನೆನೆಯುವುದೆಂದರೆ ಸತತವಾಗಿ ಅವನ ಸಂಘದಲ್ಲಿ ಇದ್ದಂತೆ. ಇವಾಗ ಕೃಷ್ಣ ಇಲ್ಲಿಲ್ಲ, ನಾವೇನ್ ಮಾಡಬೇಕು? ನಾಮ ಹೇಳಬೇಕು. ನಾಮ ಹೇಳ್ದ ಕೃಷ್ಣನಿಗೆ ನಾಮನಿಗೆ ವ್ಯತ್ಯಾಸ ಇಲ್ಲ, ಕೃಷ್ಣನಿಗೆ ನಾಮಕ್ಕೆ ವ್ಯತ್ಯಾಸ ಇಲ್ಲ. ಅದಕ್ಕೆ ಕೃಷ್ಣ ನಮ್ಮ ಜೊತೆನೇ ಇದ್ದಾರೆ ಅಂತ ಅರ್ಥ. ಕೃಷ್ಣ ನಮ್ಮ ಜೊತೆನೇ ಇದ್ದಾರೆ ಅಂತ, ನಮ್ಮ ಜೊತೆಲಿ ಇರ್ತಾರೆ. ಅವ್ರ ಸಾಂಗೀತ್ಯ ನಾವು ಪಡ್ಕೊಳ್ಳೋಷ್ಟು ಈ ನಮ್ಗೆ ಸರಳ ಆಗ್ಬಿಡುತ್ತೆ. ಯಾಕಂದ್ರೆ ಕೃಷ್ಣ ಪಕ್ಕದಲ್ಲಿ ಇದ್ದಾರೆ, ಹೇಳ್ತಾ ಹೇಳ್ತಾ ಕೃಷ್ಣ ಬಂದ್ಬಿಡ್ತಾನೆ. ಕೃಷ್ಣ ನಾಮ ನಾಲಿಗೆ ಮೇಲೆ ಡ್ಯಾನ್ಸ್ ಆಡ್ತಾನೆ. ನಾವು ನಾಮ ಹೇಳಿದ್ರೆ ಕೃಷ್ಣ ನಾಲಿಗೆ ಮೇಲೆ ಡ್ಯಾನ್ಸ್ ನಮ್ಗೆ ಗೊತ್ತಾಗಲ್ಲ, ಆದ್ರೆ ಕೃಷ್ಣ ಗೊತ್ತು. ನಮ್ಮ ಆರ್ಥಿಕ ಆದಾಯದ ದೊಡ್ಡ ಭಾಗವನ್ನು ಎಂದರೆ 100ಕ್ಕೆ 50ಗಿಂತ ಕಡಿಮೆಯಾಗದಷ್ಟನ್ನು ಶ್ರೀಕೃಷ್ಣನ ಆದೇಶಗಳನ್ನು ನಡೆಸುವುದಕ್ಕಾಗಿ ವೆಚ್ಚ ಮಾಡಬೇಕು.
100%. 10,000 ನಮಗೆ ಸಂಬಳ ಬಂದರೆ 5,000 ಕೃಷ್ಣನ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ಕೊಡ್ತಾರೆ? 50%. 100%. ಹಾಂ, 20,000 ಬಂದರೆ 10,000 ಭಗವಂತನಿಗೋಸ್ಕರ, ಭಗವಂತನ ಸೇವೆ ಮಾಡ್ತಾರಲ್ಲ ಅವ್ರು ಕೊಡ್ಬೇಕಂತೆ. ಅವರು ಅದನ್ನು ಉಪಯೋಗಿಸ್ಕೊಂತಾರೆ. ಇಲ್ಲ ನಾವಾದರೂ ಉಪಯೋಗಿಸ್ಬೇಕು, ಭಗವಂತನ ಸೇವೆಗೋಸ್ಕರ ಉಪಯೋಗಿಸ್ಬೇಕು. ಹಾಂ, ಇತರಿಗೆ ಈ ಭಕ್ತಿ ಪಂಥದ ಪರಿಚಯ ಮಾಡಿಕೊಡಲು ಯತ್ನಿಸಬೇಕು. ಬೇರೆಯವ್ರಿಗೆ ನಾವು ಇದೆಲ್ಲ ಹೇಳ್ಕೊಡ್ಬೇಕಂತೆ. ನೀವು 50% ನೀನು ದೇವ್ರಿಗೆ ಇಟ್ಬಿಡಪ್ಪ, ದೇವ್ರಿಗೆ ಕೊಟ್ಬಿಡಪ್ಪ, ದೇವ್ರ ಸೇವೆಗೆ ಅವಸರ. ಯಾರು ಪ್ರಚಾರ ಮಾಡ್ತಾರೆ ಅವ್ರು ಕೊಡು, ಯಾರು ದೇವ್ರ ಸೇವೆ ಮಾಡ್ತಾರೆ ಶುದ್ಧ ಭಕ್ತರು ಕೊಡು. ಅವ್ರೇನು ಮಾಡ್ತಾರೆ, ಅವ್ರಿಗೋಸ್ಕರ ಅವ್ರ ಸ್ವಯಂನಲ್ಲಿ ಅವರ ಏನು ಸೆಲ್ಫಿಶ್ ಆಗಿ ಅವ್ರು ಯೂಸ್ ಮಾಡಲ್ಲ, ದೇವ್ರಿಗೆ ಸೇವೆ ಮಾಡೋಕ್ಕೆ ಉಪಯೋಗಿಸ್ಕೊತಾರೆ. ಈಗ ದಾಮೋದರ ಬಂತು, ಪಿಕ್ಚರ್ಗಳು ತೆಗಿಬೇಕು, ದೀಪ ತೆಗಿಬೇಕು, ತುಪ್ಪ ತೆಗಿಬೇಕು, ಆಮೇಲೆ ಬತ್ತಿಗಳು, ಆಮೇಲೆ ಫೋಟೋಗಳು ಎಲ್ಲರಿಗೂ ಕೊಡಬೇಕು. ಇದಕ್ಕೆಲ್ಲ ದುಡ್ಡು ಬೇಕಾಗುತ್ತೆ. ಆಮೇಲೆ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು, ಗಾಡಿಗೆ ಪೆಟ್ರೋಲ್ ಬೇಕು. ಇದೆಲ್ಲ ಅಂತ ಭಕ್ತರಿಗೆ ನಾವು ದುಡ್ಡು ಕೊಟ್ಟು ಅವ್ರೇನು ಮಾಡ್ತಾರೆ, ಎಲ್ಲರಿಗೂ ಫ್ರೀಯಾಗಿ ಪಿಕ್ಚರ್ ಎತ್ತು ಕೊಡ್ತಾರೆ. ಇಲ್ಲ ಪಿಕ್ಚರ್ಗಳು ಮಾರ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಅದನ್ನು ಇನ್ನೂ ಪಿಕ್ಚರ್ ಕೊಡ್ತಾರೆ. ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ. ಓಕೆ. ಪ್ರಪಂಚದಾಂತ ಭಗವಂತನ ನಾಮಕೀರ್ತಿಗಳು ಪ್ರಚಾರದಲ್ಲಿ ಯಾರೂ ಸದಾ ನಿರತರಾಗಿದ್ದರೂ ಅವರಿಗಿಂತ ದೇವರಿಗೆ ಹೆಚ್ಚು ಪ್ರಿಯವರಾದವರು ಯಾರೂ ಇಲ್ಲ. ಪ್ರಪಂಚದಾದ್ಯಂತ ಭಗವಂತನ ನಾಮಕೀರ್ತಿಗಳು ಪ್ರಚಾರದಲ್ಲಿ, ಅದೇ ಹೇಳ್ತಾರೆ, ಅದು ಯಾರು ನಾಮ ಪ್ರಚಾರ ಮಾಡ್ತಾರೋ ಅವರು ಸತತವಾಗಿ ಏನು ಮಾಡ್ತಾರೆ, ನಿರತರಾಗಿರ್ತಾರೆ ಭಗವಂತನ ಸೇವೆಯಲ್ಲಿ. ಯಾವಾಗಲೂ ಭಗವಂತನ ನಾಮಕೀರ್ತಿಗಳು ಅದೇ ವರ್ಲ್ಡ್ ವೈಡ್ ಪ್ರಪಂಚ ಎಲ್ಲ ನಾಮ ಸಂಕೀರ್ತನ ಪ್ರೀಚಿಂಗ್ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರಿಗಿಂತ ದೇವರಿಗೆ ಹೆಚ್ಚು ಪ್ರಿಯರಾದವರು ಯಾರು, ಅವ್ರು ಬಂದು ತುಂಬಾ ಪ್ರಿಯರಂತೆ, ದೇವರಿಗೆ ತುಂಬಾ ಇಷ್ಟ, ಅವರು ತುಂಬಾ ಇಷ್ಟ. ಅವ್ರು ನೋಡಿದ್ರೆ ತುಂಬಾ ಇಷ್ಟ ಭಗವಂತನಿಗೆ. ಈ ಮಾತನ್ನು ಭಗವಂತನೇ ಸ್ಪಷ್ಟವಾಗಿ ಸಾರಿದ್ದಾನೆ. ಜಗತ್ತಿನ ವೈಜ್ಞಾನಿಕ ಸಾಧನಗಳ ಸಹ ಭಗವಂತನ ಆಜ್ಞಾ ಪಾಲನೆಗೆ ಬಳಸಬಹುದು. ಈಗ ಮೊಬೈಲು, ಐಪ್ಯಾಡು, ಅದೆಲ್ಲ ಇದು ಕಂಪ್ಯೂಟರು, ರೋಬೋಟ್ಸು, ಇದೆಲ್ಲ ನನಗೋಸ್ಕರ ಯೂಸ್ ಮಾಡಿ ಅಂತ ಇದ್ದಾರೆ ಭಗವಂತ. ನನ್ನ ಉಪಯೋಗಕ್ಕೆ, ನನ್ನ ಸೇವೆಗೆ ಬಳಸ್ಕೊಳ್ಳಿ, ಏನಕ್ಕಾದ್ರೂ ನನ್ನ ಸೇವೆಯಲ್ಲಿ ಏನಕ್ಕಾದ್ರೂ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಚಪಾತಿ ಮಾಡೋ ಮಿಷಿನ್ ಬಂದೈತೆ. ಏನೇನು ಮಾಡ್ತಾರೆ ಟೆಂಪಲಲ್ಲಿ, ಐಸ್ಕಾನ್ ಟೆಂಪಲಲ್ಲಿ ಸಾವಿರಾರು ಚಪಾತಿಗಳು ಮಾಡಿ ಎಲ್ಲ ಫ್ರೀ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಆ ಥರ. ಆದ್ದರಿಂದ ಶ್ರೀಕೃಷ್ಣನ ಅಪೇಕ್ಷೆಯಾಗಿದೆ. ತಪಸ್ಸು, ದಾನ, ವಿದ್ಯಾ ಮೊದಲಾವುದು ಘನತೆ ಇಲ್ಲದವರ ನಡುವೆ ಅದನ್ನು ಪ್ರಚಾರ ಮಾಡಿಕೊಡೋದು. ನಂಬಿಕೆ ಇಲ್ಲದವ್ರಿಗೆ ಪ್ರಚಾರ ಮಾಡಬಾರ್ದು, ಇಷ್ಟ ಇಲ್ಲದವ್ರಿಗೆ, ನಂಬಿಕೆ ಇಲ್ಲದವ್ರಿಗೆ, ಅದ್ರ ಬಗ್ಗೆ ಆಸಕ್ತಿ ಇಲ್ಲದವ್ರಿಗೆ ಹೇಳಬಾರ್ದು ಅಂತ ಹೇಳ್ತಾರೆ. ಆದ್ದರಿಂದ ಅಪೇಕ್ಷೆ ಇಲ್ಲದವರನ್ನು ಅವನ ಭಕ್ತರನ್ನಾಗಿ ಮಾಡುವ ಪ್ರಯತ್ನ ಮುಂದುವರಿಯಬೇಕು. ಆದ್ದರಿಂದ ಅಪೇಕ್ಷೆ ಇಲ್ಲದವರನ್ನು ಅವನ ಭಕ್ತರನ್ನಾಗಿ ಮಾಡುವ ಪ್ರಯತ್ನ ಮಾಡಬೇಕು. ಅವ್ರಿಗೇನು ಮಾಡಬೇಕು, ಪ್ರಸಾದ ಅಂತ ಹೇಳ್ಬಾರ್ದು, ದೇವ್ರಿಗೆ ನೈವೇದ್ಯ ಮಾಡಿ ಕೊಟ್ಬಿಡ್ಬೇಕು. ನಾನು ಬರ್ತಾರೆ ಅಪ್ಪ, ಅವ್ರು ಬರ್ತಾರೆ, ನಮ್ಮ ತಂಗಿದ್ ಬರ್ತಾರೆ, ನಮ್ಮ ಅಣ್ಣನ ಬರ್ತಾರೆ, ನಮ್ಮ ಮಾವನ್ ಬರ್ತಾರೆ, ನಮ್ಮ ಅಪ್ಪನ ಬರ್ತಾರೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇರಬೇಕು. ಸೊ ಶ್ರೀಕೃಷ್ಣ ಚೈತನ್ಯರು ಈ ಸಂಬಂಧದಲ್ಲಿ ಒಂದು ಸರಳ ವಿಧಾನವನ್ನು ಹೇಳಿದ್ದಾರೆ, ಭಗವಂತನ ಅಲೌಕಿಕ ಸಂದೇಶವನ್ನು. ಅದಕ್ಕೆ ಏನು ಮಾಡೋದು, ಚೈತನ್ಯ ಮಹಾಪ್ರಭು ಸರಳವಾದ ಒಂದು ಭಕ್ತಿ ಸೇವೆ ಹೇಳ್ಕೊಟ್ರು. ಕಾಡಿಗೆ ಹೋಗ್ಬೇಡ, ತಪಸ್ಸೆ ಮಾಡಬೇಡ, ಯಜ್ಞ ಮಾಡಬೇಡ, ಹೋಮ ಮಾಡಬೇಡ, ಭಕ್ತರ ಜೊತೆ ಬಾ, ಡ್ಯಾನ್ಸ್ ಆಡು, ಹಾಡು, ಭಜನೆ ಮಾಡು, ಕೀರ್ತನೆ ಮಾಡು, ಭಕ್ತರ ಜೊತೆ ಹಾಡು, ಸಂತೋಷ ಪಡಿ, ಸಂತೋಷ ಅನುಭವ ಮಾಡು, ಸಂತೋಷ ಅನುಭವಿಸು. ಸೊ ಇದರ ಕದನ, ಘರ್ಷಣ, ಭಿನ್ನಾಭಿಪ್ರಾಯಗಳಿಂದ ತುಂಬಿ ಹೋದ ಪತಿತಿಯುಗ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ ಸಮಾಜದ ಮುಂದಾಳುಗಳು ಮತ್ತು ಶ್ರೀಮಂತರು ತಮ್ಮ ಆದಾಯದ ಅರ್ಧ ಭಾಗವನ್ನು ಪ್ರಭುವಿನ ಸೇವೆಯಲ್ಲಿ ಬಳಸಲು ಒಪ್ಪಿದರೆ ನರಕ ಸದೃಶವಾಗಿರುವ ಈ ಲೋಕವನ್ನು ದೇವರ ದಿವ್ಯ ಭುವನವಾಗಿ ಪರಿವರ್ತಿಸುವುದು. 100%ಅಲ್ಲಿ 50% ಯಾರು ಭಗವಂತನ ಸೇವೆಗೋಸ್ಕರ ಪ್ರಚಾರ ಮಾಡೋ ಭಕ್ತರು ಕೊಡ್ತಾರೋ ಆವಾಗ ಈ ನರಕ ಲೋಕ ಅಂತ ಇರೋ ಈ ಭೂಲೋಕ ಬಂದು ಭುವನ ಆಗುತ್ತೆ ಅಂತೆ, ವೈಕುಂಠ ಭುವನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಉತ್ಸವದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು. ಇವಾಗ ಅಮಿತ್ ಬಂದು ಪಾಲ್ಗೊಳ್ತಾ ಇದ್ದಾರೆ, ಇಂಥ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಭಾಗವತ ನಡೀತಾ ಇದೆ, ಬಂದು ಕೇಳ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬನಿಗೂ ದೇವರ ದಿವ್ಯ ಸಾನ್ನಿಧ್ಯ ವೈಯಕ್ತಿಕವಾಗಿ ಅನುಭವಕ್ಕೆ ಬರುವುದು ಖಂಡಿತ. ಭಕ್ತನು ದೇವರ ಜೊತೆ ಸಂಬಂಧ ಪಡೆಯಲು ಈ ವಿಧಾನ ಒಂದಿಂದರಲ್ಲಿ ಸಾಧ್ಯ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಶುದ್ಧನಾಗುವುದಕ್ಕೆ ಇದೊಂದು ಸಹಾಯವಾಗುತ್ತದೆ. ಸೊ ಈ ಬಗೆಯ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಆಚರಿಸಬೇಕಾದಲ್ಲಿ ಕೇವಲ ಒಂದು ವಿಷಯ ಅಗತ್ಯ.
ಎಲ್ಲ ಲೋಕಾಪೇಕ್ಷೆಗಳಿಂದ, ಎಲ್ಲ ಕಾಮ್ಯ ಕರ್ಮಗಳಿಂದ ಮತ್ತು ದೇವರ ಸ್ವರೂಪ ಕುರಿತು ಎಲ್ಲ ಶುಷ್ಕ ಊಹೆಗಳಿಂದ ಮುಕ್ತನಾದ ಶುದ್ಧ ಭಕ್ತನು ಮಾರ್ಗದರ್ಶನದಲ್ಲಿ ಅವು ನಡೆಯಬೇಕು. ಸೊ ಇದೆಲ್ಲ ನಾವು ಶುದ್ಧ ಭಕ್ತರು ಆಗಬೇಕು ಅಂದರೆ, ಭಗವಂತನ ಭಕ್ತಿ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಲೋಕಾಪೇಕ್ಷದಲ್ಲಿ ನಾವು ಇರಬಾರ್ದು. ಭೌತಿಕವಾದ ಕಾರ್ಯಗಳಲ್ಲಿ ಭೌತಿಕ ಆಸೆಗಳು ಇಟ್ಕೋಬಾರ್ದು. ಭೌತಿಕ ಪ್ರಪಂಚದಲ್ಲಿ ತುಂಬ ಆಸೆ ಇರೋರ ಜೊತೆನೂ ನಾವು ಸೇರಬಾರ್ದು. ಕಾಮ್ಯ ಕರ್ಮದಲ್ಲಿ ಇರೋರು, ಕಾಮ್ಯ ಕರ್ಮಗಳಿಂದ ಇದು ಕೆಲಸ ಮಾಡೋರ ಹತ್ರ ಜೊತೆ ಸೇರಬಾರ್ದು. ದೇವರ ಸ್ವರೂಪ ಕುರಿತು ಎಲ್ಲ ಸೂಕ್ತ ಊಹೆಗಳು ನಮಗೇನು ತೋಚಿಸ್ತೋ ಅದನ್ನೆಲ್ಲ ಮಾತಾಡೋದು ಅಂಥವ್ರ ಜೊತೆ ನಾವು ಸೇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಅವು ಇದನ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಸ್ವರೂಪ ಏನೆಂದು ಯಾರು ಹೀಗೆ ಹೊಸದಾಗಿ ಕಂಡು ಹಿಡಿಯುವ ಅಗತ್ಯವಿಲ್ಲ. ಸೊ ಭಗವಂತನ ರೂಪ ಈ ಥರ ಇದೆ, ಆ ಥರ ಇದೆ ಅಂತ ಯಾರು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತನ ಅದನ್ನು ಭಗವದ್ಗೀತೆಯಲ್ಲಿ ವಿಶೇಷವಾಗಿ ನಿರೂಪಿಸಿದ್ದಾನೆ. ಭಗವದ್ಗೀತೆಯಲ್ಲಿ ನಾನು ವಿಶೇಷವಾಗಿ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಆ ಥರ ವೇದ ಸಾಹಿತ್ಯದಲ್ಲಿಯೂ ಅದು ಹಿಂದೆಯೇ ಉಕ್ತವಾಗಿದೆ. ನಾವು ಅದನ್ನು ಸುಮ್ಮನೆ ಇಡಿಯಾಗಿ ಒಪ್ಪಿಸಿಕೊಳ್ಳಬೇಕು ಮತ್ತು ಭಗವಂತನ ಆಜ್ಞೆಗಳನ್ನು ನಡೆಸಬೇಕು. ನಮ್ಮ ಮನಸ್ಸಿಗೆ ಬಂದಂಥ ಭಗವಂತನ ಬಗ್ಗೆ ಮಾತಾಡಬಾರ್ದು. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಆಚಾರ್ಯಸ್ ಏನು ಬರೆದಿದ್ದಾರೆ ಅದನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಅದನ್ನೇ ನಾವು ಫಾಲೋ ಮಾಡಬೇಕು, ಆಚರಣೆ ಮಾಡಬೇಕು. ಬೇರೆ ನಮಗೆ ತೋಚಿದ ನಮ್ಮ ಮನಸ್ಸಿಗೆ ತೋಚಿದ ಥರ ನಾವು ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತನ ಆಜ್ಞೆ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮನ್ನು ಪರಿಪೂರ್ಣತೆಯ ಕಡೆಗೆ ನಡೆಸುತ್ತದೆ. ಆವಾಗ ಏನಾಗುತ್ತೆ, ನಮಗೆ ಪರ್ಫೆಕ್ಷನ್ ಬರುತ್ತೆ, ಪರಿಪೂರ್ಣ ನಾವು ಹೊಂದಬಹುದು ಅಂತ ಹೇಳ್ತಾರೆ. ಇದನ್ನು ಮಾಡುವಾಗ ವ್ಯಕ್ತಿಯೊಬ್ಬನು ತನ್ನ ಮುಂಚಿನ ಸ್ಥಾನದಲ್ಲಿಯೂ ಉಳಿಯಬಹುದು. ನಾನಾ ಕ್ಲೇಶ ತೊಂದರೆಗಳಿರುವ ಈ ಕಾಲದಲ್ಲಿ ಯಾರು ತಮ್ಮ ಸ್ಥಾನವನ್ನು ಬದಲಿಸುವ ಅಗತ್ಯವಿಲ್ಲ. ಆದರೆ ಎಲ್ಲರೂ ಪಾಲಿಸಬೇಕಾದ ಒಂದು ನಿಯಮವಿದೆ. ಅದಂದರೆ ಭಗವಂತನೊಡನ ಲೀನವಾಗುವ ಧೈರ್ಯ ಸಾಧಿಸಬೇಕಾದಲ್ಲಿ ಯಾವುದು ಶುಷ್ಕ ಊಹೆ ಮಾಡುವ ಅಭ್ಯಾಸವನ್ನು ಮಾತ್ರ ಬಿಟ್ಟು ಬಿಡಬೇಕು. ಇದಕ್ಕೆ ಅಂತ ನಾವು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ನಾವೇನು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ, ಮನೆಯಲ್ಲಿ ಇದ್ದೀರೋ, ಇಲ್ಲಾಂದರೆ ವ್ಯಾಪಾರ ಮಾಡ್ತಾ ಇದ್ದೀರೋ, ಇಲ್ಲಾಂದರೆ ಕೆಲಸ ಮಾಡ್ತಾ ಎಲ್ಲೆಲ್ಲಿದ್ದೀರೋ ನಾವು ಅಲ್ಲೇ ಇರ್ಬೋದು. ಅಲ್ಲೇ ಇದ್ಕೊಂಡು ನಾವು ಇದನ್ನು ಆಚರಣೆ ಮಾಡ್ಕೊಬೇಕು. ಇದಕ್ಕೋಸ್ಕರ ಇನ್ನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಕಾಡಕ್ಕೆ ಹೋಗ್ಬೇಕು, ಆ ಟೆಂಪಲ್ ಬರಬೇಕು, ಈ ದೇವಸ್ಥಾನದಲ್ಲಿ ಇರಬೇಕಂತೇನಿಲ್ಲ. ಮನೆಯಲ್ಲಿದ್ದೇ ನಾವು ಇದೆಲ್ಲ ಆಚರಿಸ್ಬೋದು. ಆದರೆ ವಾರಕ್ಕೊಂದ್ಸಲ ನಾವೇನು ಮಾಡಬೇಕು, ಭಕ್ತರ ಜೊತೆ ಸಾಂಗೀತ್ಯ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವ್ರು ಏನು ಮಾಡ್ತಾರೆ, ನಾನು ಬಡವನು, ನಾನು ಮಾಡೋಕ್ಕಾಗಲ್ಲ, ನಾನು ಶ್ರೀಮಂತನು, ನನ್ನ ಟೈಮ್ ಇಲ್ಲ ಮಾಡೋದಕ್ಕೆ, ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ, ನಾನು ಮಾಡೋಕ್ಕಿಲ್ಲ. ಅದೆಲ್ಲ ನೀನು ಯಾರೇ ಆಗಲಿ, ನೀನು ಬಡವಾನೋ, ನೀನು ಕಡವಾನೋ, ನೀನು ಯಾರೋ, ಆದರೆ ನೀನೇನು ಮಾಡಬೇಕು, ಭಕ್ತಿ ಸೇವೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು. ಭಗವಂತನ ನಾಮ ಹೇಳ್ತಾನೇ ಇರಬೇಕು. ಅಂತಹ ಒಣ ಪ್ರತಿಷ್ಠೆಗಳನ್ನೆಲ್ಲ ತ್ಯಜಿಸಬೇಕು. ನಾನು ಮಿನಿಸ್ಟ್ರು, ನಾನು MLA, ನಾನು VIP, ನಾನು ಜಮೀನ್ದಾರಿ, ನಾನು ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ, ಅದೆಲ್ಲ ಬಿಟ್ಬಿಡ್ಬೇಕು. ಒಂದು ಜೋಕ್ ಏನಂದರೆ, ಒಬ್ಬರು ಹೆಸರಿಡ್ತಾರೆ ಒಬ್ಬರಿಗೆ, ಮಗುಗೆ ನಾಮಕರಣ ಮಾಡುವಾಗ ಏನು ಹೆಸರಿದ್ದಾರೆ ಅಂದರೆ, ದೇವರಿಲ್ಲ, ಅವನ ಹೆಸರೇ ದೇವರಿಲ್ಲ, ಹೆಸರಿಟ್ಟಿರೋದು ಮಗುಗೆ ಹೆಸರಿಡೋದು ದೇವರಿಲ್ಲ ಅಂತ ಹೆಸರಿಟ್ಟಿದ್ದಾರೆ. ಸರಿ, ಅವನು ದೊಡ್ಡವನಾಗ್ತಾನೆ, ಕೃಷ್ಣ ಸೈಜ್ ಬರ್ತಾನೆ, LKGಗೆ ಹೋಗ್ತಾನೆ. LKGಗೆ ಹೋಗ್ಬಿಟ್ಟು ಟೀಚರ್ ಏನು ಮಾಡ್ತಾನೆ, ಅಟೆಂಡೆನ್ಸ್ ಇರ್ತಾನೆ. ಅಟೆಂಡೆನ್ಸ್ ಎಲ್ಲ ಇದು ಒಬ್ಬ ಒಂದೊಂದೇ ಓದ್ಕೊಂಡ್ಬರ್ತಾನೆ. ರಮೇಶ್, ಕೃಷ್ಣ, ಹರಿ, ಗೋವಿಂದ, ಗೋಪಾಲ, ಚಕ್ರವರ್ತಿ, ಅಮಿತ್, ಕಿಶೋರ್ ಎಲ್ಲರೂ ಹಿಂಗೆ ಹೇಳ್ಕೊಂಡು ಬರ್ತಾ ಇರ್ತಾನೆ ಲೈನಲ್ಲಿ. ಹೇಳ್ತಾ ಇರುವಾಗ ದೇವ್ರಿಲ್ವಾ ಅಂತ ಕೇಳ್ತಾನೆ. ಆವಾಗ ಹುಡುಗ ಎದ್ದು ಹೇಳ್ತಾನೆ, ದೇವ್ರು ಇದ್ದಾನೆ, ಇಲ್ಲೇ ಇದ್ದಾನೆ. ದೇವ್ರಿಲ್ಲ ಅಂತ ಅವನಿಗೆ ಕರೆದ್ರೆ ಅವನೇನು ಅನ್ಕೊಂಡ್ಬಿಡ್ತಾನೆ, ಅವನ ಹೆಸರು ದೇವ್ರಿಲ್ಲ ಅಲ್ಲ, ನೀವು ದೇವ್ರಿಲ್ಲ ಅಂತ ಹೇಳ್ತಾನೆ, ಇದ್ದಾನೆ ದೇವರು ಅಂತ ಹೇಳ್ತಾನೆ. ಅಂದ್ರೆ ನಾನೇ ಇದ್ದೀನಿ ಅಂತ ಹೇಳ್ತಾನೆ. ಆ ಥರ ದೇವ್ರು ಇಲ್ದಿರೋ ಜಾಗನೇ ಇಲ್ಲ. ಹೌದು, ಎಲ್ಲ ಕಡೆ ಇದ್ದಾರೆ ದೇವರು. ಈ ಮುಂಚೆ ಪ್ರಸ್ತಾವಿಸಿದಂಥ ಅರ್ಹತೆಗಳಿರುವ ನಿಜಭಕ್ತನ ಮುಖಾಂತರ ಭಗವದ್ಗೀತಾ ಅಥವಾ ಭಾಗವತದಲ್ಲಿ ಬರುವ ಪ್ರಭುವಿನ ಆದೇಶಗಳನ್ನು ವಿನಯಪೂರ್ವಕವಾಗಿ ಅಂಗೀಕರಿಸಬೇಕು. ಆಗ ಯಾವ ಸಂಶಯವೂ ಇಲ್ಲದೆ ಎಲ್ಲವೂ ಯಶಸ್ವಿಯಾಗುತ್ತೆ. ಸೊ ನಾವು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಿಜವಾದ ಭಕ್ತನ ಮುಖಾಂತರ ಭಗವದ್ಗೀತಾ ಕೇಳಬೇಕು. ಶುದ್ಧ ಭಕ್ತರ ಮುಖದಿಂದ ನಾವು ಭಗವದ್ಗೀತಾ ಕೇಳಿದ್ರೆ ನಾವು ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾರೆ. ಸೊ ಇವಾಗ ಭಗವಂತನ ನಾಮ ಜಪ ಮಾಡೋಣ. ಒಂದು ಜಪಮಾಲ ಕೊಡಿ ನಾವು ಇವ್ರಿಗೆ, ಅಮಿತ್ಗೆ.
ಮುನಿ ಐತಲ್ಲ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ. ಮಾಳೆ ಮತ್ತೆ ಕ್ಲಾಸ್ ಮಾಡ್ತಾ ಇದ್ದೀರಿ. ಹೇಳ್ಕೊಡಿ ನೋಡಮ್ಮ, ಇದು ಎತ್ಕೊಂಬ, ಹಿಂಗೆ ಎತ್ಕೊಂಬ, ಜಪಮಾಲೆ ತೆಗಿ. ಮಾಡಿದ್ಯಾ ಇದು ಮುಂದೆ? ಎಲ್ಲ ಮಾಡಿದ್ದೀನಿ. ಓಕೆ, ಸರಿ ಪ್ರಭು, ಸರಿ ಪ್ರಭು, ಮಾಡಿದ್ದೀನಿ. ವೆರಿ ಗುಡ್ ಪ್ರಭು, ವೆರಿ ಗುಡ್. ಇಲ್ಲೇ ನಾವು ರಾಮ ಮಂದಿರ, ದೇವಸ್ಥಾನ ರಾಮರ ದೇವಸ್ಥಾನದಲ್ಲಿ. ಮಾಲೆ 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 ತೆಗಿ, ಮಾಲೆ ತೆಗಿ, ಬಂದ್ಬಿಡ್ಲಿ. ಮಾಲೆ ತೆಗಿ, ಬೆಲ್ಲ ಹೊಡೆದು ಬಿಡ್ತಾರೆ. ಒಳಗಡೆ ಇದೆ ಮಾಡು. ಕೃಷ್ಣ ನೋಡ, ಕೃಷ್ಣ ಮಾಲೆ ಎತ್ಕೊಡು ಅಂಕಲ್ಗೆ, ಮಾಲೆ ಎತ್ಕೊಡು ಅವ್ರಿಗೆ, ತೆಗಿ ಮಾಲೆ ತೆಗಿ, ಎತ್ಕೊಡು ಅವ್ರಿಗೆ, ತೋರ್ಸಿ ಹೆಂಗೆ ಮಾಡೋದು. ಎಲ್ಲ ತೋರ್ಸಿ ಹಾಂ. ಭಜನೆ ಐತೆ. ಹಾಂ. ನಾವು ಹೊಡ್ತಾ ಎಲ್ಲ ಇದ್ದೀವಿ. ಮಾಡೋದು ನೋಡು. ತೆಗೆದುಕೊಡು. ತೆಗೆದುಕೊಡು ಅವ್ರಿಗೆ, ತೆಗೆದುಕೊಡು. ಹಿಂಗೆ ಇಟ್ಕೊಮ್ಮ, ಹಿಂಗೆ ಇಟ್ಕೊ. ಹಂಗೆ. ಅದೇ ಇನ್ನೊಂದು ಮಾಲೆ ಎತ್ತದು, ಮೇಲೆ ಎತ್ತು, ತಲೆ ಮೇಲೆ ಇಟ್ಕೊ ಕೃಷ್ಣ, ನಿನ್ನ ತಲೆ ಮೇಲೆ ಇಟ್ಕೊ. ಒಂದು ಸಾಕು. ನಂಗೆ ಇಟ್ಕೊಡು. ತಲೆ ಮೇಲೆ ಇಟ್ಕೊಂಡು ಕೊಡು ಅಜ್ಜಿ ಹತ್ರ. ತಲೆ ಮೇಲೆ ಇಟ್ಕೊ. ಬಾಯಿಲೆ. ಹಾಂ. ಹ್ಞೂ. ಇಲ್ಲಿ ನೋಡು ಅಮಿತ್, ಇಲ್ಲಿ ನೋಡು, ಈ ದೊಡ್ಡದು ಇದೆಯಲ್ಲ ಮನಿ, ಆ ಮನಿ ನಿಂಗೆ ಇಟ್ಕೊ. ಈ ಎರಡು ಬೆರಳಲ್ಲಿ ತಮ್ ಫಿಂಗರ್, ಮಿಡಲ್ ಫಿಂಗರ್, ಈ ಎರಡು ಫಿಂಗರ್ ಹಿಂಗೆ ಇಟ್ಕೊ. ಈ ಕೈಲಿ ಕುಚ್ಚಿಟ್ಕೋಬೇಕು ನೋಡಿಲಿ. ಕುಚ್ಚಿಟ್ಕೊ, ಕುಚ್ಚು. ಅಮಿತ್ ಹಾಂ. ನನ್ನ ನೋಡು, ಈ ಕುಚ್ಚಿಟ್ಕೋ. ಹಾಂ. ಹಾ, ಈ ಕೈಲಿ ಇಟ್ಕೊ, ಈ ಕೈಲಿ. ನೋಡ್ತಾರೆ. ಆ ಕೈಲಿ ಆಗಲ್ಲ, ನೋಡಿ ಹಿಂಗೆ. ಬಲಗೈಲಿ ಆಗಲ್ಲ. ಹಾಂ. ಅದೇ, ಬಲಗೈ. ಈ ಕೈಲಿ ಮಾಡು, ಈ ಕೈಲಿ. ಆ ಕೈಯಲ್ಲಿ ಮಾಡು. ಆ ಕೈಲಿ ಮಾಡು. ಅದನ್ನ ಈ ಕಡೆ ಇಟ್ಕೊ, ಆ ಕುಚ್ಚು ಈ ಕಡೆ ಇಟ್ಕೊ. ಬಾಯಿಲಿ, ಇದು ಹತ್ರ ಬಾಯಿಲಿ, ಇಲ್ಲಿ ಬಾಯಿಲಿ. ಮೆತ್ತ ಬಾ, ನಿಧಾನಕ್ಕೆ ಬಾ. ಶೇಖರ್ ತರ ನೋಡ್ಗಟ್ಟಿ. ಹಾಂ, ಹಿಂಗೆ ಇಟ್ಕೊ. ಎಲ್ಲ ಜೈ ಶ್ರೀ ಕೃಷ್ಣ ಜೈ ಕೃಷ್ಣ ಚೈತನ್ಯ ಚಂದನ ಪ್ರಭು ಪ್ರಭು ನಿತ್ಯಾನಂದ ಕಳಿಸ್ಬಿಡು. ಅದ್ವೈತ ಆಯುಧ ಗದಾಧರ ರಾಧ ಶ್ರೀವಾಸಾದಿ ಶ್ರೀನಿಶ್ಯಾದಿ ಗೌರ ಗೌರ ಭಕ್ತ ಭಕ್ತ ವೃಂದ. ಮುಂದ. ಹಂಗೆ ಇಟ್ಕೊ. ಹೇಳು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಹರೇ. ನೆಕ್ಸ್ಟ್ ಮನೆಗೆ ಹೋಗಿವ. ಅಷ್ಟೇ, ಗುಡ್, ವೆರಿ ಗುಡ್. ಇವಾಗ ಹೇಳು ಹರೇ ಕೃಷ್ಣ ಹೇಳು. ಹರೇ ಕೃಷ್ಣ ಹಾಂ. ಹರೇ ರಾಮ ಹಾಂ, ಹರೇ ಓದಕ್ಕೆ ಬರಲ್ಲ. ಹಾಂ, ಇವಾಗ ಒಂದೊಂದೇ ಹೇಳ್ಕೊಂಬ ನೋಡು. ಹರೇ ಕೃಷ್ಣ ನಾವೇಳ್ತಾ ಇದ್ದೀರಲ್ಲ, ಆ ಥರ ಹೇಳ್ಕೊಂಡು ಬಾ ಇವಾಗ. ಹಾಂ, ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಹರೇ. ಹರೇ ಕೃಷ್ಣ ಹರೇ. ಇದು ನೋಡ್ಕೊಂಡು ಹೇಳು. ಕನ್ನಡ ಬರುತ್ತಾ? ಹ್ಞೂ, ಕನ್ನಡ ಬರ್ತಿದೆ. ಕನ್ನಡ ಬರುತ್ತಾ? ಅದು ನೋಡ್ಕೊಂಡು ಹೇಳು. ಹರೇ ಕೃಷ್ಣ 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 ಹರೇ 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 ರಾಮ ರಾಮ. ಮೆತ್ತಿಗೆ ನಿಧಾನಕ್ಕೆ ಹೇಳು. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ರಾಮ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಹರೇ ಕೃಷ್ಣ ಕೃಷ್ಣ ಕೃಷ್ಣ